ನಾನೇನೀಗ ಈ ವಿಷಯದ ಬಗ್ಗೆ ನಿಮಗೆ ಪ್ಯಾರಿಂಗ್ ಆಫ್ ಆಪೋಸಿಟ್ ಹೌಸಸ್ ಅಂತ ಹೇಳಲಿಕ್ಕೆ ಹೊರಟಿದ್ದೀನಿ. ಈ ಎಂಟೈರ್ ಟೆಕ್ಸ್ಟ್ ಒಂದು 9 ಪಾರ್ಟ್ಸಲ್ಲಿ ಮಾಡರ್ನ್ ಅಸ್ಟ್ರಾಲಜಿಯಲ್ಲಿ ಈಗಾಗಲೇ ಪಬ್ಲಿಷ್ ಆಗಿದೆ. ಆರ್ಟಿಕಲ್ಸ್ ಫುಲ್ ಸೀರೀಸ್ ಆಗಿ ಪಬ್ಲಿಷ್ ಆಗಿದೆ. ಜನವರಿ 2004 2014 ಡಿಸೆಂಬರ್ 2016ವರೆಗೂ 9 ಪಾರ್ಟ್ಸಲ್ಲಿ ಟೆಕ್ಸ್ಟ್ ಪಬ್ಲಿಷ್ ಆಗಿದೆ. ಅದರಲ್ಲಿ ಫಸ್ಟ್ ಪಾರ್ಟಲ್ಲಿ ಇರುವಂಥ ಟೆಕ್ಸ್ಟ್ ಮಾತ್ರ ಇವತ್ತು ನಾವು ಡಿಸ್ಕಸ್ ಮಾಡ್ತೇವೆ. ಈ ಟೆಕ್ಸ್ಟ್ ಅಗೇನ್ ಈ ಸದ್ಯದಲ್ಲೇ ಸಾಗರ್ ಪಬ್ಲಿಕೇಶನ್ನಿಂದ ಬುಕ್ ಪಬ್ಲಿಷ್ ಆಗ್ತಾ ಇದೆ. DTP ಎಲ್ಲ ಆಗಿದೆ. ಇನ್ನು ಮೋಸ್ಟ್ಲಿ ನೆಕ್ಸ್ಟ್ ಟೈಮ್ ನಾವು ಆಗಸ್ಟಲ್ಲಿ ಮೀಟ್ ಮಾಡೋಷ್ಟೊತ್ತಿಗೆ ಮೋಸ್ಟ್ಲಿ ಇದು ಬುಕ್ ರಿಲೀಸ್ ಆಗಿರುತ್ತೆ ಸಾಗರ್ ಪಬ್ಲಿಕೇಶನ್ನಿಂದ. ಇದಲ್ಲದೆ ಎಕ್ಸ್ಪ್ರೆಸ್ ಸ್ಟಾರ್ಟ್ ಅಲರ್ನಲ್ಲಿ ನೀವು ನೋಡಿರ್ಬೋದು. ನೋಡಿದ್ದೇ ಇದ್ದರೆ ಐ ಆಮ್ ಜಸ್ಟ್ ಗಿವಿಂಗ್ ಎನ್ ಅಡಿಷನಲ್ ಇನ್ಫಾರ್ಮೇಷನ್. ದಿ ಸಿಂಥಸಿಸ್ ಮೆಥಡ್ ಆಫ್ ಪ್ರಿಡಿಕ್ಷನ್ ಅಂತೇಳಿ ಸ್ಟೂಡೆಂಟ್ ಸೆಕ್ಷನ್ನಲ್ಲಿ ನಮ್ಮದು ಈಗಾಗಲೇ ಒಂದು 2 ವರ್ಷದಿಂದ ಸೀರಿಯಲ್ ಬರ್ತಾ ಇದೆ. ದಿ ಟೆಕ್ನಿಕ್ ಆಫ್ ಪ್ರಿಡಿಕ್ಷನ್ ಇನ್ ಫುಲ್ ಇನ್ 3 ಡಿಫ್ರೆಂಟ್ ಸ್ಟೇಜಸ್: ಅನಾಲಿಸಿಸ್, ಸಿಂಥಸಿಸ್ ಆ್ಯಂಡ್ ಪ್ರಿಡಿಕ್ಷನ್ ಅಂತೇಳಿ. ಫಸ್ಟ್ ಸ್ಟೇಜ್ ಅನಾಲಿಸಿಸ್ ಮುಗಿದಿದೆ, 22 ಭಾಗಗಳಿದೆ. ಸಿಂಥಸಿಸ್ ಕಮೆನ್ಸ್ ಆಗಿದೆ. ಮುಂದೆ ಇನ್ನೊಂದು 25-30 ಸೀರಿಯಲ್ಸ್ ಬರುತ್ತೆ. ಅದು ಅದೇ ಥರ ಮಾಡರ್ನ್ ಅಸ್ಟ್ರಾಲಜಿಯಲ್ಲಿ ಈ ಸದ್ಯಕ್ಕೆ ಜನವರಿ 2017 ಇಶ್ಯೂಯಿಂದ ಸಮಾಗಮ ಅಂತೇಳಿ ಮತ್ತೊಂದು ಹೊಸ ಕಾನ್ಸೆಪ್ಟ್ ಮೇಲೆ ಆರ್ಟಿಕಲ್ ಸೀರೀಸ್ ಸ್ಟಾರ್ಟ್ ಆಗಿದೆ. ಈಗ 2 ಭಾಗಗಳು, ಅಂದರೆ ನಾನು 2 ಭಾಗ ಕೊಟ್ಟಿದ್ದೀನಿ, ಅದನ್ನು ಅವರು 3 ಭಾಗವಾಗಿ ಪಬ್ಲಿಷ್ ಮಾಡಿದ್ದಾರೆ. ಮುಂದೆ ಅದು ಕೂಡ ಇನ್ನಷ್ಟು ಭಾಗಗಳು ಬರುತ್ತೆ. ಹಾಗಾಗಿ ನಾವು ವಿಷಯ ಪ್ರವೇಶ ಅಂತ ಹೋದರೆ ಟೆಕ್ಸ್ಟಿಗಾಗಲೇ ನಿಮಗೆ ಲಿಟ್ರೇಚರ್ ಅನ್ನೋ ಫಾರ್ಮಲ್ಲಿ ಸದ್ಯದಲ್ಲಿ ಬರುತ್ತೆ. ಅದರ್ವೈಸ್ ಆಲ್ಸೋ ಮ್ಯಾಗಝೈನ್ಸಿಗಾಗಲೇ ಆಕ್ಸೆಸ್ ಇರೋರು ದಯವಿಟ್ಟು ಇನ್ನು ಸ್ವಲ್ಪ ಡೀಟೇಲಾಗಿ ಓದ್ರಿ. ಇದು ಕಾನ್ಸೆಪ್ಟ್ ಅನ್ನೋ ದೃಷ್ಟಿಯಲ್ಲಿ ಫಂಡಮೆಂಟಲ್ಸನ್ನು ಈಗಾಗಲೇ ನಾವೇನು ಭಾವದ ಬಗ್ಗೆ, ರಾಶಿ ಬಗ್ಗೆ, ಗ್ರಹಕಾರಕತ್ವಗಳ ಬಗ್ಗೆ ಏನು ಈಗ ಮೇಘರಾಜ್ ಜೈನ್ನವ್ರು ಹೇಳಿದ್ದಾರೆ, ಅದೆಲ್ಲವೂ ಕೂಡ ಫಸ್ಟ್ ಲೆವೆಲಲ್ಲಿ ನಾವು ತಗೊಳ್ಳುವಂಥ ವಿಷಯ. ಒಂದು ಭಾವವನ್ನು ಅನಲೈಸ್ ಮಾಡೋದಾದರೆ ಭಾವ, ಭಾವಾಧಿಪತಿ, ಭಾವಕಾರಕ, ಯೋಗ, ಅವಯೋಗ, ಅರಿಷ್ಟ ಏನು ಮತ್ತೊಂದು ಎಲ್ಲ ಇನ್ಫ್ಲೂಯೆನ್ಸಸ್ ಏನಿರುತ್ತೆ ಆ ಎಲ್ಲವನ್ನು ನಾವು ಇಂಡಿವಿಜುವಲ್ ಆಗಿ ಜನರಲ್ ಆಗಿ ಅನಲೈಸ್ ಮಾಡ್ತೀವಿ. ಅಂದರೆ ಈಗ ಯಾವುದೋ ಒಂದು ವಿಷಯವನ್ನು ನೋಡಬೇಕು ಅಂದರೆ ಪ್ರೊಫೆಷನ್ ಅಂತ ತೊಗೊಂಡ್ರೆ 260 11 ಅಂತ ನಾವು ಅಲ್ಲೇ ಲಿಂಕ್ ಮಾಡಿ ಆಮೇಲೆ ಮಾಡೋದಾದರೂ ಕೂಡ ಮೊದಲು 2ನೇ ಮೇಲೆ ಸಂಬಂಧಪಟ್ಟಂಥ ವಿಷಯಗಳನ್ನು ಚೆಕ್ ಮಾಡ್ಕೊಳ್ತೀವಿ. ಮತ್ತೆ 6, ಮತ್ತೆ 10, ಮತ್ತೆ 11, ಆಮೇಲೆ ಆ ಎಲ್ಲ ಭಾವಗಳನ್ನು ಒಟ್ಟು ಸೇರಿಸಿ ಲಿಂಕ್ ಮಾಡಿ ಕೊನೆಯಲ್ಲಿ ನಾವೊಂದು ನಿರ್ಧಾರವನ್ನು ತಗೊಳ್ತೀವಿ. ಇದು ಜನರಲ್ ಟೆಕ್ನಿಕ್ ಆಫ್ ಪ್ರಿಡಿಕ್ಷನ್, ಬೇಸಿಕ್ ಆಗಿ ಎಲ್ಲರೂ ಮಾಡುವಂಥ ವಿಧಾನ. ಈ ಪ್ಯಾರಿಂಗ್ ಆಫ್ ಆಪೋಸಿಟ್ ಹೌಸಸ್ನಲ್ಲಿ ಪರಸ್ಪರ ಸಮಸಪ್ತಮದಲ್ಲಿ ಇರುವಂಥ ರಾಶಿಗಳನ್ನು ನಾವು ಒಟ್ಟಿಗೆ ಅನಲೈಸ್ ಮಾಡೋದಾದರೆ ನಮಗೆ ಅಡಿಷ್ನಲ್ ಲೀಡ್ಸ್ ಸಿಗುತ್ತೆ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಇಲ್ಲಿ ನಾನು ಪ್ರೆಸೆಂಟ್ ಮಾಡಲಿಕ್ಕೆ ಹೊರಟಿದ್ದೀನಿ. ಸೊ ಡೆಪ್ತ್ ಆಫ್ ಪ್ರಿಡಿಕ್ಷನ್ ಇನ್ಕ್ರೀಸ್ ಆಗಬೇಕು ಅನ್ನೋದಾದರೆ ಸಮಸಪ್ತಕ ರಾಶಿಗಳನ್ನು ನಾವು ಖಂಡಿತ ನೋಡಬೇಕು ಅನ್ನೋದು ಈ ಪ್ರೆಸೆಂಟೇಷನ್ನ ಸಾರಾಂಶ. ಈಗ ನಾವು ರಾಶಿಗಳು ಅಂತ ಬಂದಾಗ ಬರೀ ರಾಶಿಗಳನ್ನು ನೋಡಬೇಕಾಗೋದು ಮತ್ತೆ ಹೇಗೆ ವಿ ಕೆನಾಟ್ ರೆಸ್ಟ್ರಿಕ್ಟ್ ರಾಶಿಸಲು. ಸಮಸಪ್ತಕ ಭಾವಗಳು ಅಂತ ಹೇಳಿದಾಗ ಆ ಭಾವ, ರಾಶಿ, ಆ ಭಾವ ಮತ್ತು ರಾಶಿಯಲ್ಲಿ ಸ್ಥಿತ ಗ್ರಹಗಳು, ಅಧಿಪತಿಗಳು ಎಲ್ಲರ ಸಂಬಂಧ ನಾವೇನು ಬೇಸಿಕ್ ಲೆವೆಲಲ್ಲಿ ಆ ಭಾವವನ್ನು ಅನಲೈಸ್ ಮಾಡಲಿಕ್ಕೆ ಏನೇನು ಯುಕ್ತಿಯನ್ನು ಪ್ರಯೋಗ ಮಾಡ್ತೀವಿ ಆ ಎಲ್ಲವನ್ನು ಇಂಡಿಪೆಂಡೆಂಟಾಗಿ ಫಸ್ಟ್ ಅನಲೈಸ್ ಮಾಡಿಕೊಂಡ ಮೇಲೆ ಆ ಪರಸ್ಪರ ಸಂಬಂಧದಲ್ಲಿ ಹೇಗೆ ಬದಲಾವಣೆಗಳು ಬರ್ತವೆ ಅಥವಾ ಪರಸ್ಪರ ಸಂಬಂಧದಲ್ಲಿ ಹೇಗೆ ನಮಗೆ ಅಡಿಷನಲ್ ಕ್ಲೂಸ್ ಸಿಗುತ್ತೆ ಅನ್ನೋದ್ರ ಮೇಲೆ ಈ ಡಿಸ್ಕಷನ್ ಇರುತ್ತೆ. ಈಗಾಗಲೇ ನಮಗೆ ಮೇಜರ್ ನಿಮಗೆ ರಾಶಿ ಕಾರ್ಯಕರ್ತಗಳ ಬಗ್ಗೆ ಹೇಳಿದ್ದಾರೆ. ಇನ್ಫ್ಯಾಕ್ಟ್ ರಾಶಿ ಕಾರ್ಯಕರ್ತಗಳಿದ್ದೇನೆ ನಾನು ಕೂಡ ನನ್ನ ಪ್ರೆಸೆಂಟೇಷನನ್ನು ಸ್ಟಾರ್ಟ್ ಮಾಡಲಿಕ್ಕೆ ನೀವು ಟಾಪಿಕ್ಸ್ ಅಂತ ಬೇಸಿಕಲಿ ಬಂದಾಗ ದಿ ಎವಲ್ಯೂಷನ್ ಆಫ್ ಹೌಸಸ್ ಅಂತ ಚಾರ್ಟ್ ಅಂತೇಳಿ ಒಂದು ಕಾನ್ಸೆಪ್ಟನ್ನು ನಾನು ಇದು ಮಾಡ್ಕೊಂಡಿದ್ದೆ. ಬಟ್ ಐ ಥಿಂಕ್ ಅದನ್ನು ಡಿಸ್ಕಸ್ ಮಾಡಿದರೆ ಮತ್ತೆ ಮುಂದೆ ಹೋಗ್ತೀನಿ ನಾನು. ಸೊ ಐ ಜಸ್ಟ್ ಸ್ಕಿಪ್ಪಿಂಗ್ ದಟ್ ಟಾಪಿಕ್. ಯಾಕೆಂದರೆ ಒಂದು ಮಗು ಹುಟ್ಟಿದಾಗಲಿಂದ ಕೊನೆಯವರೆಗೂ 12 ಭಾವಗಳಿಗೆ ಆ ಮಗುವಿನ ಎಂಟೈರ್ ಲೈಫ್ ಸ್ಪ್ಯಾನ್ನಲ್ಲಿ ನಡೆಯತಕ್ಕಂಥ ಎಲ್ಲ ವಿಷಯಗಳು
ಹಿಂದೆ ಮತ್ತು ಮುಂದೆ, ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಅಂತ ನಾವೇನು 3 ತ್ರಿಕಾಲಗಳನ್ನು ಹೇಳ್ಕೊಂಡಿದ್ದೀವಿ, ಆ 3 ಕಾಲಗಳನ್ನೇ ಹೇಗೆ ನಾವು ಜಾತಕದಲ್ಲಿ ನೋಡ್ತೀವಿ ಅನ್ನೋದು ಸ್ಟಾರ್ಟಿಂಗಿಂದ ಎಂಡೋರ್ಗೆ ಹೇಗೆ ಅದು ಒಂದೊಂದು ಹಂತದಲ್ಲೂ ನಾವು ಅದನ್ನು ಕಾರಕತ್ವದಲ್ಲಿ ಇವಾಲ್ವ್ ಮಾಡ್ಕೊಂಡಿದ್ದಾರೆ ಭಾವದಲ್ಲಿ ಅನ್ನೋದನ್ನು ಫಸ್ಟ್ ಲೆವೆಲಲ್ಲಿ ಡಿಸ್ಕಷನ್ಗೆ ಬಂದಿದ್ದೆ. ಸೊ ಆ ಪರ್ಟಿಕ್ಯುಲರ್ ಟಾಪಿಕನ್ನು ನಾನು ಸ್ಕಿಪ್ ಮಾಡ್ತೀನಿ. ಸೆಕೆಂಡ್ ಇಂಪಾರ್ಟೆಂಟಾಗಿ ಇಂಟರ್ಲಿಂಕ್ ಅಮಂಗ್ ದ ಹೌಸಸ್ ಅಂತ ತಗೊಂಡಾಗ, ಯಾವುದೇ ಒಂದು ಜಾತಕದಲ್ಲಿ ನಾವು ಇಂಡಿಪೆಂಡೆಂಟ್ ಭಾವವನ್ನು ಐಸೋಲೇಟೆಡ್ ಆಗಿ ಅನಲೈಸ್ ಮಾಡಲಿಕ್ಕೆ ಸಾಧ್ಯ ಇರೋದಿಲ್ಲ. ಒಂದು ಭಾವಕ್ಕೂ ಮತ್ತೊಂದು ಭಾವಕ್ಕೂ ಖಂಡಿತ ಸಂಬಂಧ ಇರುತ್ತೆ. ಆ ಇರುವಂಥ ಸಂಬಂಧವನ್ನು ನಾವು ಅರ್ಥ ಮಾಡ್ಕೊಂಡಾಗ ಮಾತ್ರ ಎಕ್ಸ್ಟ್ರಾ ಡೆಪ್ತ್ ಇನ್ ಪ್ರಿಡಿಕ್ಷನ್ ಬರಲಿಕ್ಕೆ ಸಾಧ್ಯ ಅನ್ನೋದು ಆ ಕಾನ್ಸೆಪ್ಟ್ ಡಿಸ್ಕಷನ್ ಇರುತ್ತೆ. ಮತ್ತು ನ್ಯಾಚುರಲ್ ಝೋಡಿಯಾಕ್ ಅಥವಾ ಕಾಲಚಕ್ರದಲ್ಲಿ ಆಪೋಸಿಟ್ ಹೌಸಸ್ ಅಂತ ಹೇಳಿದಾಗ, ಈಗ ಮೇಷ ಮತ್ತು ತುಲಾ, ವೃಷಭ ಮತ್ತು ವೃಶ್ಚಿಕ, ಹೀಗೆ ನಾವು ಪರಸ್ಪರ ಸಮಸಪ್ತಕದಲ್ಲಿರುವಂಥ ರಾಶಿಗಳನ್ನು ನಾವು ಅನಲೈಸ್ ಮಾಡಬೇಕು ಅನ್ನೋದಾದರೆ ಅದರಲ್ಲಿ ಇರುವಂಥ ಬೇಸಿಕ್, ಈಗ ನಾವು ತತ್ವ ಬೇಸ್ಡ್ ಆಗಲಿ, ಮೇಲ್ ಫೀಮೇಲ್ ಅನ್ನುವಂಥ ಕಾನ್ಸೆಪ್ಟ್ಸ್ ಆಗಲಿ, ಚರಾಸ್ತ್ರದ ಸ್ವಭಾವ ಆಗಲಿ, ಇವುಗಳನ್ನೆಲ್ಲ ತಗೊಂಡ್ರೆ ಹೇಗೆ ನಮಗೆ ಇಂಟರ್ಲಿಂಕ್ ವೇರಿಯೇಷನ್ಸ್ ಬರುತ್ತೆ ಅನ್ನೋದನ್ನು ನಾವು ಆಪೋಸಿಟ್ ಹೌಸಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಅಂತ. ಅದ್ರ ಬಗ್ಗೆ ಇನ್ನು ಸ್ವಲ್ಪ ವಿಷಯಗಳನ್ನು ಅಂಡರ್ಸ್ಟ್ಯಾಂಡಿಂಗ್ ಆಪೋಸಿಟ್ ಹೌಸಸ್ ಅಂತೇಳಿ ಇನ್ನೊಂದು ಟಾಪಿಕಲ್ಲಿ ಸೇರಿಸಿ ಇನ್ನು ಸಮ್ ಪಾಯಿಂಟ್ಸ್ ಆರ್ ದೇರ್ ಇನ್ ದಿ ಪವರ್ ಪಾಯಿಂಟ್. ಇಲ್ಲಿ 6 pairs ಆಫ್ ಆಪೋಸಿಟ್ ಹೌಸಸ್ ಅಂತ ಬಂದಾಗ 12 ಮನೆಗಳನ್ನು 6 ಜೋಡಿಯಾಗಿ ವಿಂಗಡಿಸಿರೋದು 6 pairs ಅಂತ. 1/7, 2/8, 3/9, 4/10, 5/11 and 6/12. ಸೊ ಅದು ಹೇಗೆ ಬರ್ತದೆ ಅಂತೇಳಿ ಒಂದು ಸ್ವಲ್ಪ ಡಿಸ್ಕಷನ್ ಆಗ್ತಿದೆ. ಫಸ್ಟ್ ಪೇರ್ ಆಫ್ ಆಪೋಸಿಟ್ ಹೌಸಸ್ ಇವತ್ತು ಸೆಕೆಂಡ್ ಪಾರ್ಟ್ ಆಫ್ ದ ಲೆಕ್ಚರಲ್ಲಿ ಡಿಸ್ಕಸ್ ಮಾಡಲಿಕ್ಕೆ 1/7 ಅಂತ ಬಂದಾಗ ಹೇಗೆ 1/7 ನಾವು ಅನಲೈಸ್ ಮಾಡಬೇಕು, ಎರಡಕ್ಕೂ ಇರುವಂಥ ಸಂಬಂಧದಿಂದ ನಾವು ಹೇಗೆ ಎಕ್ಸ್ಟ್ರಾ ಡೆಪ್ತ್ ಇನ್ ಪ್ರಿಡಿಕ್ಷನ್ ಅರೈವ್ ಮಾಡ್ಬೋದು ಅನ್ನೋದನ್ನು ಡಿಸ್ಕಸ್ ಮಾಡಲಿಕ್ಕೆ ಅಂತೇಳಿ ಅಲ್ಲಿ ಫಿಸಿಕಲ್ ಮ್ಯಾನಿಫೆಸ್ಟೇಷನ್, ಕಾಂಪ್ಲಿಮೆಂಟರಿ, ಸಪ್ಲಿಮೆಂಟರಿ ಅಂತೆಲ್ಲ ಕೆಲವು ಕಾನ್ಸೆಪ್ಟ್ಸನ್ನು ಹಾಕ್ಕೊಂಡು ಜಾತಕದಲ್ಲಿ ಹೇಗೆ ಅದನ್ನು ಅನಲೈಸ್ ಮಾಡೋದು, 1/7ಗೆ ಸಂಬಂಧ ಇರೋದನ್ನ ಹೇಗೆ ಅನಲೈಸ್ ಇಂಡಿಪೆಂಡೆಂಟ್ ಮಾಡಬೇಕು ಅನ್ನೋದಕ್ಕೆ ಚೆಕಿಂಗ್ ದಿ ಹಾರ್ಮನಿ ಇನ್ ದ ಚಾರ್ಟ್ ಅಂತೇಳಿ ಒಂದು ಹೆಡ್ಡಿಂಗಲ್ಲಿ ಕೆಲವು ಪಾಯಿಂಟ್ಸನ್ನು ಇಲ್ಲಿ ಹಾಕ್ಕೊಂಡಿದೆ. ಮತ್ತು ಒಂದು ಸಾಧ್ಯ ಆದರೆ 2 ಎಕ್ಸಾಂಪಲ್ ಇದೆ, ಅದು ಎಷ್ಟು ಸಾಧ್ಯವೋ ಅದನ್ನು ಮುಂದಕ್ಕೆ ನೋಡಬೇಕು ಅಷ್ಟೇ. ಸೊ ಇಂಟರ್ಲಿಂಕ್ ಅಮಂಗ್ ದ ಹೌಸಸ್ ಅಂತ ಬಂದಾಗ, ಈಗಾಗಲೇ ಹೇಳಿದಂಗೆ ನಾವು ಜಾತಕದಲ್ಲಿ ಎಲ್ಲ ಭಾವಗಳಿಗೂ ಲಗ್ನದಿಂದ 12 ಭಾವಕ್ಕೂ ಸಂಬಂಧ ಇದೆ ಅಂತೇಳಿ ಎಲ್ಲರಿಗೂ ಗೊತ್ತಿದೆ, ಬಿಕಾಸ್ ಇಟ್ ಇಸ್ ಅ ಬೇಸಿಕ್ ಕಾನ್ಸೆಪ್ಟ್. ಇಲ್ಲಿ ಕೆಲವು ಭಾವಗಳಿಗೆ ನಿಕಟ ಸಂಬಂಧ ಇರುತ್ತೆ, ಇನ್ನೂ ಕೆಲವು ಭಾವಗಳಿಗೆ ಸ್ವಲ್ಪ ಕಡಿಮೆ ಸಂಬಂಧ ಇರುತ್ತೆ. ಆ ನಿಕಟ ಸಂಬಂಧ ಇರುವಂಥ ಭಾವಗಳನ್ನು ನಾವು ಫಸ್ಟ್ ಐಡೆಂಟಿಫೈ ಮಾಡ್ಕೋಬೇಕಾದ ಅಗತ್ಯ ಇರುತ್ತೆ. ಸ್ವಲ್ಪ ಡಿಸ್ಟೆನ್ಸ್ ಸಂಬಂಧ ಇರೋದನ್ನು ನಾವು ತಿಳ್ಕೋಬೇಕಾಗುತ್ತೆ. ಆವಾಗ ಮಾತ್ರ ಆ ಡಿಫ್ರೆನ್ಸ್ ಇನ್ ಇಂಪ್ಯಾಕ್ಟನ್ನು ನಾವು ಕಂಡುಹಿಡಿಯಲಿಕ್ಕೆ ಸಾಧ್ಯ. ಇಲ್ಲಾಂದರೆ ಇಂಪ್ಯಾಕ್ಟನ್ನು ಕಂಡುಹಿಡಿಯೋದು ಕಷ್ಟ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಅಲ್ಲೊಂದು ಡಿಸೀಸಸ್ ಅಂತೇಳಿ ಹಾಕ್ಕೊಂಡಿದ್ದೀನಿ. ಈಗ 6ನೇ ಮನೆ ಡಿಸೀಸ್ ಅಂತ ಹೇಳೋದಾದರೆ ನಾವು 6, 8, 12 3 ದುಸ್ಥಾನ ಅಂತ ತೊಗೊಳ್ತೀವಿ. 8ನೇ ಮನೆಯಲ್ಲೂ ಕೂಡ ಆಕ್ಸಿಡೆಂಟ್ಸ್ ಆಗಲಿ ಮತ್ತೊಂದಾಗಲಿ ಪ್ರಾಬ್ಲಮ್ಸ್ ಆಗೋದು, ಇದನ್ನೆಲ್ಲ 8ನೇ ಮನೆಯಲ್ಲಿ ಕನೆಕ್ಟ್ ಮಾಡಿಕೊಂಡ್ರು ಕೂಡ 6ನೇ ಮನೆಗೂ 12ನೇ ಮನೆಗೂ ಡಿಸೀಸ್ಗೆ ಜಾಸ್ತಿ ಸಂಬಂಧ ಬರುತ್ತೆ. ಈಗ ಆರೋಗ್ಯ ಲಗ್ನಕ್ಕೆ ಸಂಬಂಧ ಬಂದರೆ ಡಿಸೀಸ್ ಮತ್ತು 12ನೇ ಮನೆಗೆ ಹಾಸ್ಪಿಟಲೈಸೇಷನ್ ಅಂತನೋ 12ನೇ ಮನೆಯಲ್ಲಿ ಇರುವಂಥ ಎಕ್ಸ್ಪೆಂಡಿಚರ್ಗೆ ಸಂಬಂಧಪಟ್ಟದ್ದಾಗಲಿ, ಕನ್ಫೈನ್ಮೆಂಟ್ ಇದೆ ಸಿಂಗಲ್ ಪ್ಲೇಸ್, ಒಂದೇ ಜಾಗದಲ್ಲಿ ನಮ್ಮನ್ನು ಇಟ್ಕೋಬೇಕಾದಂಥ ಅಗತ್ಯ ಬರುವಂಥದ್ದೆಲ್ಲ 6 ಮತ್ತು 12ಕ್ಕೆ ಜಾಸ್ತಿ ಸಂಬಂಧ ಇರುತ್ತೆ. ದುಸ್ಥಾನಗಳಲ್ಲೂ ಕೂಡ 8ನೇ ಮನೆಗೆ ಬೇರೆ ಥರದ ಸಂಬಂಧ ಬರುತ್ತೆ. ಇದು ಎಲ್ಲ ಕಾನ್ಸೆಪ್ಟ್ಸ್ನಲ್ಲೂ ಕನೆಕ್ಟ್ ಆಗಿರುತ್ತೆ. ಇಲ್ಲಿ ನಾನು ಕಾನ್ಸೆಪ್ಟ್ಸ್ ನೇಮ್ಸ್ ಮಾತ್ರ ಹಾಕಿದ್ದೀನಿ. ಈಗ ಕೇಂದ್ರಗಳು ಅಂತ ಹೇಳಿದಾಗ, ಪಣಬರ ಅಂತ ಹೇಳಿದಾಗ, ದುಸ್ಥಾನ ಅಂತ ಹೇಳಿದಾಗ, ಉಪಜಯ ಅಂತ ಹೇಳಿದಾಗ, ನೀವು ವಾಟ್ ಎವರ್ ಯು ನೇಮ್, ಬಾಧಕ, ಅಪೋಕ್ಲಿಮ, ಎಲ್ಲವಕ್ಕೂ ಕೂಡ in between these groupings, each group represents a particular common area of thought. ಅದು ಬೇಸಿಕಲಿ ನಮಗೆಲ್ಲ ಇರುವಂಥ ಫಂಡಮೆಂಟಲ್ಸ್. ಫಾರ್ ಎಕ್ಸಾಂಪಲ್ ನಾವು ನೆಕ್ಸ್ಟ್ ಚಾರ್ಟಲ್ಲಿ ನೋಡ್ಬೋದು. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಒಂದು ಸ್ಮಾಲ್ ಎಕ್ಸಾಂಪಲ್ಗೋಸ್ಕರ ಈ ಚಾರ್ಟನ್ನು ಹಾಕಿದೆ. ದುಸ್ಥಾನಗಳಿಗೂ ಕೇಂದ್ರಗಳಿಗೂ ಇರುವಂಥ ಸಂಬಂಧವನ್ನು ಇಲ್ಲಿ ತ್ರಿಕೋಣ, ದುಸ್ಥಾನ, ಕೇಂದ್ರ ಈ 3ಕ್ಕೂ ಇರುವಂಥ ಇಂಟರ್ಲಿಂಕನ್ನು ಇಲ್ಲಿ ನಾನು ಡಿಸ್ಪ್ಲೇ ಮಾಡಿದ್ದೀನಿ. ಅದರಲ್ಲಿ ನಾವು ಕೇಂದ್ರಗಳು 1, 4, 7, 10 ಅಂತ ಹೇಳಿದ್ವಿ. ಈ ಕೇಂದ್ರಗಳೆಲ್ಲ ನಮ್ಮ ಎಂಟೈರ್ ಲೈಫ್ ಆ ಕೇಂದ್ರಗಳ ಮೇಲೆ ಆಧಾರದಲ್ಲಿ ನಿಂತಿರುತ್ತೆ ಅನ್ನೋದು ನಮ್ಮ ಬೇಸಿಕ್ ಪ್ರಿನ್ಸಿಪಲ್. ಅದು
ಸೊ ಅದಕ್ಕೆ ಅದನ್ನು ಪಿವೋಟಲ್ ಪಾಯಿಂಟ್ಸ್ ಅಂತನೋ ಕೇಂದ್ರಾಸ್ ಅಂತನೋ, ಕೇಂದ್ರ ಅಂದ್ರೇ ಅದರ ತಳದ ಮೇಲೆ ನಮ್ಮ ಜೀವನ ನಿಂತಿದೆ ಅನ್ನುವಂಥ ಒಂದು ಕಾನ್ಸೆಪ್ಟ್ಗಾಗಿ ಅದನ್ನು ಕೇಂದ್ರ ಅಂತ ಹೇಳಿರೋದು. ಮತ್ತೆ ತ್ರಿಕೋಣ ಅಂತ ಹೇಳಿದಾಗ ಅದಕ್ಕೆ ಸಪೋರ್ಟಿಂಗ್ ಅಡಿಷನಲ್ ಒಂದು ವಿಷ್ಣು ಸ್ಥಾನ ಕೇಂದ್ರ ಅಂತ ಹೇಳಿದಾಗ ಲಕ್ಷ್ಮೀ ಸ್ಥಾನ, ಅದಕ್ಕೆ ಅಡಿಷನಲ್ ಸಪೋರ್ಟ್, ಮಾನಿಟರಿ ಸ್ಟ್ರೆಂತ್ ಮತ್ತೊಂದು ಎಲ್ಲ ಕೊಡುತ್ತೆ ಅಂತೇಳಿ ನಾವು ತ್ರಿಕೋಣಗಳನ್ನು ಕೂಡ ಎಕ್ಸ್ಟ್ರಾ ಇಂಪಾರ್ಟೆನ್ಸಲ್ಲಿ ಕೇಂದ್ರ ಮತ್ತು ತ್ರಿಕೋಣಗಳು ಶುಭ ಭಾವಗಳು ಅಂಥೇಳಿ ನಾವು ಬೇಸಿಕ್ಕಾಗಿ ಇಟ್ಕೊಂಡಿದ್ದೀವಿ. ಆದರೆ ದುಸ್ಥಾನಗಳನ್ನು ಯಾಕೆ ದುಸ್ಥಾನ ಅಂತ ಹೇಳ್ತಾರೆ ಅನ್ನೋದಾದರೆ, ಈಗ ನಾವು 12ನೇ ಮನೆ ಅಂತ ಹೇಳಿದಾಗ ದುಸ್ಥಾನಗಳು ಒಂದು ಕೇಂದ್ರವನ್ನು ಅಥವಾ ಒಂದು ತ್ರಿಕೋಣವನ್ನು ದೇ ಕ್ರಿಯೇಟ್ ದಿ ಲಾಸ್ ಆಫ್ ದಿ ಬೆನಿಫಿಕ್ ಇನ್ಫ್ಲೂಯೆನ್ಸ್ ಗಿವನ್ ಬೈ ಐದರ ಕೇಂದ್ರ ಅಥವಾ ತ್ರಿಕೋಣ. ಸೊ ಇಲ್ಲಿ ಅದು ನೋಡ್ಬೋದು 12th ಹೌಸ್ ಅಂತ ಬಂದಾಗ ಲಗ್ನ ದಿ ಮೋಸ್ಟ್ ಇಂಪಾರ್ಟೆಂಟ್ ಕೇಂದ್ರ ಕಮ್ ತ್ರಿಕೋಣ ಎರಡೂ ಸೇರುವಂಥ ಕೇಂದ್ರ ತ್ರಿಕೋಣ ಭಾವಕ್ಕೆ ದಿ ಲಾಸ್ ಆಫ್ ಲಗ್ನ ಇಸ್ 12th ಹೌಸ್, ಲಾಸ್ ಆಫ್ ಸುಖ ಇಸ್ 3rd house, and loss of kalatra 7th house kendra is 6th house, and loss of luck is again 8th house. ಸೊ ಪ್ರಧಾನವಾಗಿ ನಮ್ಮ ಜೀವನದಲ್ಲಿ ಏನೇನು ನಮಗೆ ಸಿಗಬೇಕು ಅದು ಎಲ್ಲದಕ್ಕೂ ತೊಂದರೆ ಬರುವ ಭಾವಗಳಿಗೆ ದುಸ್ಥಾನಗಳು ಅಂತ ಹೇಳಿ ನಾವು ಡಿಫೈನ್ ಮಾಡಿದ್ದೀವಿ ಅನ್ನೋದು. ಹೀಗೆ ಅದನ್ನು 6 ಮತ್ತು 12ಕ್ಕೆ ಸಂಬಂಧ ಬರುತ್ತೆ ಎರಡೂ ದುಸ್ಥಾನಗಳೇ. ಆದರೆ ಅದರ ಸಂಬಂಧ ಬಂತು ಅನ್ನೋದಾದರೆ ಈಗ ನಾವು ವಿಪರೀತ ರಾಜಯೋಗ ಅಂತ ಹೇಳಿ ಮತ್ತೊಂದು ಯೋಗವನ್ನು ಕೂಡ ಕೊಟ್ಟಿದ್ದೀವಿ. ಅದು ಯಾವ ಲೆವೆಲಲ್ಲಿ ವಿಪರೀತ ರಾಜಯೋಗ ಆಪರೇಟ್ ಆಗುತ್ತೆ, ಅದಾಗಬೇಕು ಅನ್ನೋದಾದರೆ ಋಣ ಮತ್ತು ಋಣಮೋಚನ ಎರಡಕ್ಕೂ ಸಂಬಂಧ ಬರಲೇಬೇಕು. ಇವೆಲ್ಲ ಮತ್ತೆ ಮುಂದೆ ಪ್ರಾಬಬ್ಲಿ ಸಬ್ಸಿಕ್ವೆಂಟ್ ಲೆಕ್ಚರ್ಸ್ ನಾವು ಸಬ್ಸಿಕ್ವೆಂಟ್ ಹೌಸಸ್ ಎಲ್ಲ ಡಿಸ್ಕಸ್ ಮಾಡಿದಾಗ ಮಾಡ್ತೀವಿ. ಇಲ್ಲಿ ದಿ ಕಾನ್ಸೆಪ್ಟ್ ಈಸ್ ನಾವು ಒಂದು ಕ್ಲಾಸಿಫಿಕೇಶನ್ ಅಂತ ಮಾಡಿರೋದು ಎಲ್ಲವೂ ಕೂಡ ಒಂದು ಐಡಿಯಾನ ನಮಗೆ ಕಾಮನ್ ಏರಿಯಾ ಆಫ್ ಆಪರೇಷನ್ನ ಇಂಡಿಕೇಟ್ ಮಾಡಲಿಕ್ಕೆ ಮಾತ್ರ ಅಂತ. ಆ ಕಾಮನ್ ಏರಿಯಾ ಆಫ್ ಆಪರೇಷನ್ ಫಸ್ಟ್ ಲೆವೆಲಲ್ಲಿ ನಾವು ತಿಳ್ಕೊಳ್ಬೇಕಾದಂಥ ವಿಷಯ. ಸೊ ಭಾವದಲ್ಲಿ ಒಂದು ಭಾವಕ್ಕೂ ಎರಡು ಭಾವಕ್ಕೂ ಎರಡನೇ ಭಾವಕ್ಕೂ ಏನು ಸಂಬಂಧ ಬರುತ್ತೆ, 2ರಿಂದ 3ಕ್ಕೆ ಏನು ಸಂಬಂಧ ಬರುತ್ತೆ, 3ರಿಂದ ನೆಕ್ಸ್ಟ್ ಸಬ್ಸಿಕ್ವೆಂಟ್ ಭಾವಗಳಿಗೆ, ಎಲ್ಲ ಭಾವಗಳಿಗೂ ಎವಲ್ಯೂಷನ್ ಅನ್ನೋದು ಹಾರ್ಸ್ಕೋಪ್ ಅಂತ ಬಂದಾಗ ಮೊದಲು ನಾನು, 2 ನನ್ನ ಕುಟುಂಬ ಅಥವಾ ನನ್ನ ನೇತ್ರ, ಮಗು ಹುಟ್ಟಿದಾಗ ನಾನು ಫಸ್ಟು ನನ್ನ ಪ್ರಯಾರಿಟಿ, ನಾನು ಫಸ್ಟ್ ನೆಕ್ಸ್ಟ್ ನನ್ನ ಕುಟುಂಬದಲ್ಲಿರೋರನ್ನ ನೋಡ್ತೀನಿ, ನೇತ್ರ ಮತ್ತು ಕುಟುಂಬ ಅಂತ ಹೇಳ್ಕೊಳ್ಳೋದು. ಈಗ ನನ್ನ ಸಹೋದರ ನೆಕ್ಸ್ಟು, ನನ್ನ ತಾಯಿ ಅಥವಾ ನನ್ನ ಸುಖ ಕಂಫರ್ಟ್ ಲೆವೆಲ್ ನೆಕ್ಸ್ಟು, ಹೀಗೆಲ್ಲ ಭಾವ ಎವಾಲ್ವ್ ಆಗಿ ಬಂದಾಗ ಅದಕ್ಕೆ ಬೇಸಿಕ್ ಸಂಬಂಧ ಇರುತ್ತೆ. ಅದು ಫಸ್ಟ್ ಲೆವೆಲ್ ಸಂಬಂಧ ಮಾತ್ರ. ಆಸ್ ದಿ ಚೈಲ್ಡ್ ಗ್ರೋಸ್ ಲೈಫಲ್ಲಿ ರಿಕ್ವೈರ್ಮೆಂಟ್ಸ್ ಜಾಸ್ತಿ ಬರುತ್ತೆ. ಆ ರಿಕ್ವೈರ್ಮೆಂಟ್ಸ್ ಅನ್ನ ಹೇಗೆ ನಾವು ಅರ್ಥ ಮಾಡ್ಕೊಳ್ಳೋದು ಅಂತೇಳಿ ಮಲ್ಟಿಪಲ್ ಕಾರಕತ್ವವನ್ನು ಇಂಟ್ರೊಡ್ಯೂಸ್ ಮಾಡೋದು. ಒಂದೊಂದು ಭಾವಕ್ಕೂ 30ರಿಂದ 35 ಕಾರಕತ್ವಗಳು, ಮ್ಯಾಕ್ಸಿಮಮ್ ಆಫ್ 30, ಮಿನಿಮಮ್ ಆಫ್ 30 ಟು 70+. ಉತ್ತರ ಕಾಲಂ ಅಂತ ನೋಡಿದರೆ 35ರಿಂದ 70 ಕಾರಕತ್ವಗಳಿಗೂ ಒಂದೊಂದು ಭಾವಕ್ಕೂ ಇದೆ. ಇದರಲ್ಲಿ ಎಲ್ಲ ಕಾರಕತ್ವಗಳು ಎಲ್ಲ ಟೈಮ್ನಲ್ಲೂ ಆಪರೇಟ್ ಆಗೋದಿಲ್ಲ. ದೆರ್ ಆರ್ ಅಗೇನ್ lot of areas to be discussed in why certain ಕಾರಕತ್ವಸ್ do not operate. ಏಜ್ ಮೇಲೆ ಡಿಪೆಂಡ್ ಆಗುತ್ತೆ, ಇಂಟರ್ಕನೆಕ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವು ಕಾನ್ಸೆಪ್ಟ್ ಕಾಲ್ಡ್ ಬಾಹ್ಯ ಅಂತರ್ಭಾವ ಅಂತೇಳಿ August 2013 ಆಫ್ ಮಾಡರ್ನ್ ಅಸ್ಟ್ರಾಲಜಿ ನನ್ನೊಂದು ಆರ್ಟಿಕಲ್ ಇದೆ ಬಾಹ್ಯ ಅಂತರ್ಭಾವ ಮೇಲೆ. ಸೊ ಭಾವಗಳು ಕೆಲವು ಇನ್ನರ್ ಎಫೆಕ್ಟನ್ನು ಕೊಡುತ್ತೆ, ಕೆಲವು ಪ್ರತ್ಯಕ್ಷವಾಗಿ ಎಲ್ಲರೂ ನೋಡುವಂಥ ಎಫೆಕ್ಟನ್ನು ಕೊಡುತ್ತೆ. ಆ ಯಾವ ಕಾರಕತ್ವಗಳಿಗೆ ಯಾವಾಗ ಬೂಸ್ಟ್ ಸಿಗುತ್ತೆ ಅನ್ನೋದೆಲ್ಲ ನಮಗೆ ಕಾನ್ಸೆಪ್ಟ್ಸನ್ನು ಗೊತ್ತಿರಬೇಕು. ಈ ಭಾವಾಧಿಪತಿ ಫಾರ್ ಎಕ್ಸಾಂಪಲ್ ಭಾವದಲ್ಲೇ ಇದ್ದು ಅಥವಾ ಭಾವವನ್ನು ನೋಡಿದಾಗ ಅದು ಅಂತರ್ಭಾವವಾಗಿ ಭಾಳ ಪ್ರಭಾವವನ್ನು ಕೊಡುತ್ತೆ. ಭಾವಕ್ಕೆ ಭಾವಾಧಿಪತಿ ಸಂಬಂಧ ಅಥವಾ ವೀಕ್ಷಣೆ ಅಥವಾ ಸ್ಥಿತ ಎರಡೂ ಇಲ್ಲ ಅಂತ ಬಂದಾಗ ಜಾಸ್ತಿ ಬಾಹ್ಯ ಭಾವದ ಬಾಹ್ಯ ಕಾರಕತ್ವಗಳು ಮಾತ್ರ ಜಾಸ್ತಿ ಆಕ್ಟಿವೇಟ್ ಆಗುತ್ತೆ ಅಂತೆಲ್ಲ ಕೆಲವು ಕಾನ್ಸೆಪ್ಟ್ಸನ್ನು ನಾವು ಬೇಸಿಕಲಾಗಿ ಗೊತ್ತಿರಬೇಕು. ಆ ಕಂಡೀಷನ್ನಲ್ಲಿ ನಾವು ಯಾವ ಎಫೆಕ್ಟನ್ನು ಆ ಭಾವದಿಂದ ನಿರೀಕ್ಷೆ ಮಾಡ್ಬೋದು ಅನ್ನೋದನ್ನು ಜಡ್ಜ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಆಪೋಸಿಟ್ ಹೌಸಸ್ ಇನ್ ನ್ಯಾಚುರಲ್ ಝೋಡಿಯಾಕ್ ಅಂತ ಬಂದಾಗ ಈಗ ಆಲ ರಾಶಿ ಕಾರಕತ್ವಗಳ ಬಗ್ಗೆ ಹೇಳ್ಕೊಡ್ತೀವಿ. ಆಪೋಸಿಟ್ ಹೌಸಸ್ ತತ್ವಗಳೆಲ್ಲ ಫ್ರೆಂಡ್ಲಿ ತತ್ವಸ್ ಇರುತ್ತೆ. ಈ ಫಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಾವು ನೆನ್ಪಿಟ್ಕೋಬೇಕಾದ ಆಪೋಸಿಟ್ ಹೌಸಸಲ್ಲಿ ಸೇಮ್ ತತ್ವ ಬರೋಲ್ಲ, ಫ್ರೆಂಡ್ಲಿ ತತ್ವಸ್ ಬರುತ್ತೆ. ಆದರೆ ಸೇಮ್ ಪೊಲಾರಿಟಿ ಇನ್ ಸೇಮ್ ಜೆಂಡರ್ ಇರುತ್ತೆ. ಮೇಲ್ ಹೌಸಸ್ ಅಪೋಸ್ ಮೇಲ್ ಹೌಸಸ್, ಫೀಮೇಲ್ ಹೌಸಸ್ ಅಪೋಸ್ ಫೀಮೇಲ್ ಹೌಸಸ್, ಆರ್ಟ್ ಸೈನ್ಸ್ ಆರ್ ಅಪೋಸಿಂಗ್ ಆರ್ಟ್ ಸೈನ್ಸ್ ಅಂಡ್ ಆರ್ಟ್ ಈವನ್ ಸೈನ್ಸ್ ಆರ್ ಅಪೋಸಿಂಗ್ ಈವನ್ ಸೈನ್ಸ್. ಅದೇ ಥರ ದಿ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಆಪೋಸಿಟ್ ಹೌಸಸ್ ರೂಲರ್ಶಿಪ್ಪನ್ನು ನಾವು ತಗೊಂಡ್ರೆ ಆಲ್ಮೋಸ್ಟ್ ಆಲ್ ಎಕ್ಸೆಪ್ಟ್ ಒನ್ ಕೇಸ್ ವೇರ್ ಬುಧ ಟು ಗುರು ಸಂಬಂಧ ಬಂದಾಗ ಮಾತ್ರ
ಅದು ನ್ಯೂಟ್ರಲ್ ಲಿಂಕ್ ಬರುತ್ತೆ. ಅದರ್ವೈಸ್ ಆಪೋಸಿಟ್ ಹೌಸಸ್ ಆರ್ ಆಲ್ವೇಸ್ ರೂಲ್ಡ್ ಬೈ ಎನಿಮಿಕಲ್ ಲಾರ್ಡ್ಸ್. ಇದನ್ನೊಂದು ಕಾನ್ಸೆಪ್ಟ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಚರ ಅಪೋಸಿಂಗ್ ಚರ, ಸ್ಥಿರ ಅಪೋಸಿಂಗ್ ಸ್ಥಿರ, ದುಷ್ಭಾವ ಅಪೋಸಿಂಗ್ ದುಷ್ಭಾವ, ಇವೆಲ್ಲದಕ್ಕೂ ಕೂಡ ಅಪೋಸಿಟ್ ಹೌಸಸ್ ಅನಾಲಿಸಿಸ್ನಲ್ಲಿ ಈಗಾಗಲೇ ಇಂಪಾರ್ಟೆನ್ಸ್ ಇರುತ್ತೆ. ಈಗ ಚರ ಅಪೋಸಸ್ ಚರ ಫಾರ್ ಎಕ್ಸಾಂಪಲ್ ನಾವು ಹೇಳೋದಾದರೆ, ಚರವನ್ನು ಚರ ಅಪೋಸ್ ಮಾಡಬೇಕು ಅನ್ನೋದಾದರೆ ಮೂಮೆಂಟ್ ಇಟ್ಸೆಲ್ಫ್ ಇಸ್ ಅ ಪ್ರಾಬ್ಲಮ್ ಟು ಮೂಮೆಂಟ್ ಅಂತ. ಸೊ ಮೂಮೆಂಟ್ ಜಾಸ್ತಿ ಓಡಾಡ್ತಾ ಇರೋರು ಲೈಕ್ ಮಾಡಲ್ಲ ಬೇಸಿಕಲಿ. ಸೊ ಆದಷ್ಟು ಸ್ವಲ್ಪ ರೆಸ್ಟ್ ತಗೊಳ್ಳುವಂಥವ್ರು ಅಥವಾ ಕಾಂಬಿನೇಷನ್ ವೈಸ್ ಒಬ್ಬರು ಓಡಾಡ್ತಾ ಇದ್ರೆ ಇನ್ನೊಬ್ಬರಾದ್ರೂ ಸ್ವಲ್ಪ ಮನೇಲಿ ಇದ್ದು ನೋಡುವಂಥ ರಿಕ್ವೈರ್ಮೆಂಟ್ ಇರುತ್ತೆ ಅಂತ. ಆಸ್ ಅ ಪ್ಯಾರ್, ಸೊ ಒನ್ ಪರ್ಸನ್ ಇಫ್ ಆಲ್ವೇಸ್ ಕಂಟಿನ್ಯೂಸ್ಲಿ ಕೀಪ್ಸ್ ಮೂವಿಂಗ್ ಅರೌಂಡ್, ಆ ಕುಟುಂಬ ಎಲ್ಲ ನಡಿಬೇಕು, ರಿಲೇಷನ್ಶಿಪ್ ಮುಂದಕ್ಕೆ ಹೋಗಬೇಕು. ಅವೆಲ್ಲ ಒಂದೇ ಥರದವ್ರು ಇದ್ದರೆ ಫ್ಯಾಮಿಲಿ ರಿಲೇಷನ್ಶಿಪ್ ಆಗಲಿ ಸೋಷಿಯಲ್ ರಿಲೇಷನ್ಶಿಪ್ ಆಗಲಿ ನಡೆಯಲ್ಲ. ಸೊ ಚರ ಯಾವತ್ತೂ ಚರವಾಗಿರುತ್ತೆ. ಅದೇ ಥರ ನೀವು ಸ್ಥಿರ ಅಂತ ತಗೊಂಡಾಗ ಸ್ಥಿರ ಅಪೋಸ್ ಮಾಡ್ತಾ ಇದ್ದ ಸ್ಥಿರವನ್ನು ಅಪೋಸ್ ಮಾಡುತ್ತದು, ಸ್ಥಿರ ಅಪೋಸ್ ಮಾಡುತ್ತೆ ಅನ್ನೋದಾದರೆ, ಈಗ ಇಬ್ಬರೂ ಕೂಡ ಮನೆಯಲ್ಲೇ ಇದ್ದರೆ ಹೇಗೆ ರಿಲೇಷನ್ಶಿಪ್ ಮುಂದೆ ಹೋಗುತ್ತೆ? ಅದೇ ದುಸ್ವಭಾವ ಅಂತ ಬಂದಾಗ ಇಬ್ಬರು ಅರ್ಥ ಓಡಾಡೋದು ಇಷ್ಟ ಬಂದಂಗೆಲ್ಲ ಮಾಡೋದು ಅನ್ನೋದಾದರೆ ದುಸ್ವಭಾವ ಕೂಡ ನಮಗೆ ಎಫೆಕ್ಟಿವ್ ಆಗಿರೋದಿಲ್ಲ. ಸೊ ಪ್ಲಾನೆಟರಿ ಇನ್ಫ್ಲೂಯೆನ್ಸಸ್ ಮೇಲೆ ಆ ಚರ ಪಾಸಿಟಿವ್ ಆಗಿ ವರ್ಕ್ ಆಗೋದಾಗಲಿ, ಚರ ನೆಗೆಟಿವ್ ಆಗಿ ವರ್ಕ್ ಆಗೋದಾಗಲಿ, ಇವೆಲ್ಲವೂ ವೇರಿಯೇಷನ್ಸನ್ನು ನಾವು ಜಡ್ಜ್ ಮಾಡಬೇಕಾಗಿರುತ್ತೆ. ಸೈನ್ ಅನ್ನೋ ಕಾನ್ಸೆಪ್ಟ್ನಲ್ಲಿ ಚರವನ್ನು ಅಪೋಸ್ ಮಾಡುತ್ತೆ, ಸ್ಥಿರವನ್ನು ಅಪೋಸ್ ಮಾಡುತ್ತೆ ಅಂತ ಸೈನ್ ಕಾನ್ಸೆಪ್ಟನ್ನು ಮಾತ್ರ ಇಲ್ಲಿ ಕೊಟ್ಟಿದೆ. ನಾವು ಅದೇ ಸೈನ್ ಈಸ್ ಅಗೇನ್ ಈಕ್ವಲೆಂಟ್ ಟು ಭಾವ ಇನ್ ಮೆನಿ ಕೇಸಸ್. ಯಾಕಂದರೆ ಭಾವ ಇಟ್ ಆಲ್ ಡಿಪೆಂಡ್ಸ್ ಆನ್ ವಾಟ್ ಭಾವ ಯೂಸ್. ಶ್ರೀಪತಿ ಯೂಸ್ ಮಾಡ್ತೀರಾ, ಮೆಸಿಡಿಯಸ್ ಯೂಸ್ ಮಾಡ್ತೀರಾ, ಯಾವುದೇ ಭಾವ ನೀವು ಹೇಗೆ ಯೂಸ್ ಮಾಡ್ತೀರಿ ಅನ್ನೋದ್ರ ಮೇಲೆ ಭಾವದ ವೇರಿಯೇಷನ್ ಬರುತ್ತೆ. ಭಾವ ಅಂತ ನಾವು ಸ್ಪೆಸಿಫಿಕ್ ಆಗಿ ಹೇಳೋದಕ್ಕಿಂತ ಒಂದು ಹೌಸ್ ಅಂತೇಳಿ ನಾವೆಲ್ಲರೂ ಶ್ರೀಪತಿ ಪದ್ಧತಿಯನ್ನು ಮ್ಯಾಕ್ಸಿಮಮ್ ಯೂಸ್ ಮಾಡ್ತೀವಿ. ಆ ಶ್ರೀಪತಿ ಪದ್ಧತಿಯನ್ನು ಯೂಸ್ ಮಾಡುವಾಗ ಮಿಡ್ ಪಾಯಿಂಟ್ ಆಫ್ ಭಾವ ನಾವು ತೊಗೊಂಡಾಗ ಆ ಭಾವ ಇಂಪಾರ್ಟೆಂಟಾಗಿ ಅಲ್ಲಿ ಯಾವ ರಾಶಿ ಆ ಭಾವದಲ್ಲಿ ಬೀಳುತ್ತೋ ಅದನ್ನೇ ರಾಶಿ ಅಂತಲೂ ತೊಗೊಳ್ತೀವಿ ನಾವು. ಸೊ ಆ ರಾಶಿ ಅಂತ ತೊಗೊಂಡಾಗ ರಾಶಿ ಮತ್ತು ಭಾವ ಆಲ್ಮೋಸ್ಟ್ ಸಿನಾನಿಮಸ್ ಆಗಿಬಿಡುತ್ತೆ ಫಾರ್ ಆಲ್ ಪ್ರಾಕ್ಟಿಕಲ್ ಪರ್ಪಸಸ್. ಅದರಲ್ಲಿ ಇನ್ಫ್ಲೂಯೆನ್ಸಸ್ ಹೇಗೆ ಬರುತ್ತೆ ಅನ್ನೋದನ್ನು ನಾವು ತಗೊಂಡು ಆ ಭಾವದಲ್ಲಿ ಇನ್ಫ್ಲೂಯೆನ್ಸನ್ನು ಅನಲೈಸ್ ಮಾಡ್ತೀವಿ. ಇಂಡಿಪೆಂಡೆಂಟಾಗಿ ಫಸ್ಟ್ ಅನಲೈಸ್ ಮಾಡೋದು ಮತ್ತು ಎರಡನ್ನು ಇಂಟರ್ಕನೆಕ್ಟ್ ಮಾಡಿ ಅನಲೈಸ್ ಮಾಡೋದು. ಸೊ ಅನಾಲಿಸಿಸ್ ಹೇಗೆ ಮಾಡೋದು ಅಂತೇಳಿ ನೆಕ್ಸ್ಟ್ ಮುಂದೆ ರೂಲ್ಸನ್ನು ಕೊಟ್ಟಿದೆ ಇಲ್ಲಿ. ಸೊ ಒಂದು ವಿಚಾರವನ್ನು ಮಾತ್ರ ನಾವು ನೆನಪಿಟ್ಕೋಬೇಕು, ಇಲ್ಲಿ ಪೊಲಾರಿಟಿ ಮತ್ತು ಜೆಂಡರ್ ಅಂದರೆ ಆಡ್ ಈವನ್ ಅಂತಲೋ ಮೇಲ್ ಫೀಮೇಲ್ ಅಂತಲೋ ಆಪೋಸಿಟ್ ಸೈನ್ಸ್ ಇರುವಂಥ ಒಂದೇ ಪಾಯಿಂಟನ್ನು ಬಿಟ್ಟರೆ ಉಳಿದಿದ್ದು ಎಲ್ಲವೂ ಕೂಡ ಈಗ ಚರ ಎಗೇನ್ ಚರದ ಸಂಬಂಧದಲ್ಲಿ ಇರುತ್ತೆ. ದಿ ಆಪೋಸಿಟ್ ಎಫೆಕ್ಟ್ಸ್ ನೆಗೆಟಿವ್ ಅಂದರೆ ಅಪೋಸಿಂಗ್ ಎಫೆಕ್ಟ್ಸ್ ಸ್ಟ್ರಾಂಗ್ ಇದ್ರೂ ಕೂಡ ಒಂದು ಬ್ಯಾಲೆನ್ಸನ್ನು ಲೈಫಲ್ಲಿ ಎನ್ಶ್ಯೂರ್ ಮಾಡಬೇಕು ಅನ್ನೋದಾದರೆ ಆ ಬ್ಯಾಲೆನ್ಸ್ ಆಟೋಮೆಟಿಕ್ಕಾಗಿ ಹಾರ್ಮೋನಿಯಲ್ಲಿ ಇರುತ್ತೆ. ಇಲ್ಲಾಂದರೆ ರಿಲೇಷನ್ಶಿಪ್ ರನ್ ಆಗಲ್ಲ. ಆ ನ್ಯಾಚುರಲ್ ರಿಲೇಷನ್ಶಿಪ್ ಎರಡು ಭಾವಗಳಿಗೆ ಮೇಷ ಮತ್ತು ತುಲಾಗೆ ಅಫ್ಲಿಕ್ಷನ್ಸ್ ಇಲ್ಲದೆ ಇದ್ದ ಪಕ್ಷದಲ್ಲಿ ರಿಲೇಷನ್ಶಿಪ್ ಆರಾಮಾಗಿ ನಡೆದೋಗುತ್ತೆ. ಅಫ್ಲಿಕ್ಷನ್ಸ್ ಬಂದಾಗ ಮಾತ್ರ ಇವೆಲ್ಲ ಪ್ರಾಬ್ಲಮ್ಸನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಅಫ್ಲಿಕ್ಷನ್ಸ್ ಮತ್ತೊಂದು ಎಲ್ಲ ನಾವು ಅನಲೈಸ್ ಮಾಡಿದಾಗ ಮಾತ್ರ ಎಲ್ಲಿ ಅಫ್ಲಿಕ್ಷನ್ ಇದೆ, ಇಲ್ಲಿ ಯಾರಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಯಾರಿಗೆ ಟ್ರಾನ್ಸ್ಫರ್ ಆಗುತ್ತೆ, ಎಲ್ಲವನ್ನ ಕೂಡ ಈಸಿಯಾಗಿ ಹಾರೋಸ್ಕೋಪ್ನಲ್ಲಿ ಕ್ಯಾಪ್ಚರ್ ಮಾಡ್ಬೋದು. ದಟ್ ಇಸ್ ದಿಸ್ ಕಾನ್ಸೆಪ್ಟ್ ಈಸ್ ಯೂಸ್ಫುಲ್. ನೆಕ್ಸ್ಟ್, ಸೊ ಇದು ಅಗೇನ್ ಆಪೋಸಿಟ್ ಹೌಸಸ್ದು ಏನು ಟೆಕ್ಸ್ಟ್ ಫಾರ್ಮಲ್ಲಿ ಇತ್ತು ಅದು ಚಾರ್ಟ್ ಫಾರ್ಮಲ್ಲಿ ಸುಮ್ಮನೆ ತೋರಿಸಿದ್ರು ಅಷ್ಟೇನಾ. ನೆಕ್ಸ್ಟ್, ಸೊ ಆಪೋಸಿಟ್ ಹೌಸಸ್ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅನ್ನೋದಕ್ಕೆ ಸಮ್ ಹಿಂಟ್ಸನ್ನು ಕೊಟ್ಟಿದೆ ಇಲ್ಲಿ. ಮೊದಲನೇದಾಗಿ ನಾವು ಈಗಾಗಲೇ ಥಿಯರಿ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಅಂತ ತೊಗೊಂಡ್ರೆ ಲೈಕ್ ಪೋಲ್ಸ್ ರಿಪಲ್ ಈಚ್ ಅದರ್, ಆಪೋಸಿಟ್ ಪೋಲ್ಸ್ ಅಟ್ರಾಕ್ಟ್ ಈಚ್ ಅದರ್ ಅನ್ನೋ ಕಾನ್ಸೆಪ್ಟ್ನಲ್ಲಿ ಸಿಮಿಲಾರಿಟೀಸ್ ಆರ್ ಆಲ್ವೇಸ್ ನಾಟ್ ವೆಲ್ಕಮ್. ಯೂಶ್ವಲಿ ನಾವು ಕೂಡ ಸ್ವಲ್ಪ ಎಲ್ಲೋ ಒಂದು ಕಡೆ ಹೆಸಿಟೇಷನ್ಸ್ ಇರುತ್ತೆ ಸಿಮಿಲಾರಿಟೀಸ್ ಅಂತ ಬಂದಾಗ. ಸೊ ಆಪೋಸಿಟ್ ಜೆಂಡರ್ ಆಲ್ಸೋ ಮೋಸ್ಟ್ಲಿ ಇಟ್ ಈಸ್ ಆಲ್ ಅ ವೆರಿ ಫೆಮಿಲಿಯರ್ ನೋನ್ ಕಾನ್ಸೆಪ್ಟ್. ದಿ ಜೆಂಡರ್ liking is a very common thing here. So similarly the polarity also naturally ಒಂದು attraction to opposite gender or opposite polarity ನ್ಯಾಚುರಲ್ ಆಗಿ ಹ್ಯೂಮನ್ ಬೀಯಿಂಗ್ಸ್ ಅಂತ ಎಲ್ಲ ಬೇಸಿಕಲಿ ಇಟ್ ಇಸ್ ಅ ಸ್ಥೂಲ ದೇಹ ಅನ್ನೋದ್ರಿಂದಾಗಿ ದೇಹದಲ್ಲಿರುವಂಥ ಪಂಚಭೂತಗಳು ಎಲ್ಲರ ಪ್ರಭಾವದಿಂದಾಗಿ ನಮಗೆ ನ್ಯಾಚುರಲ್ ಅಪೋಸಿಷನ್ ಅನ್ನೋದು ಸೇಮ್ ಟೈಪ್ನಿಂದ ನ್ಯಾಚುರಲ್ ಅಪೋಸಿಷನ್ ಬರುತ್ತೆ, ಆಪೋಸಿಟ್ ಟೈಪ್ನಿಂದ ಅಟ್ರಾಕ್ಷನ್ ಕ್ರಿಯೇಟ್ ಆಗುತ್ತೆ. ಇದು ಇಲ್ಲಿ ನಾವು ನೋಡ್ಬೋದು, ಜೆಂಡರ್ ಎಲ್ಲ ಆಪೋಸಿಟ್ ಇದ್ರೂ ಕೂಡ ಬೇಸಿಕಲಿ ನಮಗೆ ಎಲಿಮೆಂಟ್ಸ್
ಫ್ರೆಂಡ್ಲಿ ಎಲಿಮೆಂಟ್ಸ್ ಅಂತ ಹೇಳಿದ್ವಿ ಈಗಾಗಲೇ ನಾವು. ಆ ಫ್ರೆಂಡ್ಲಿ ಎಲಿಮೆಂಟ್ಸ್ ಇರೋದ್ರಿಂದಾಗಿ ಒಂದು ಬ್ಯಾಲೆನ್ಸನ್ನು ಜನರೇಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ನಮಗೆ ಮತ್ತೆ ಎಲ್ಲವೂ ಕೂಡ ಆಪೋಸಿಟ್ ಇದ್ಬಿಟ್ರೆ ಬ್ಯಾಲೆನ್ಸ್ ಜನರೇಟ್ ಆಗಲ್ಲ. ಸೊ ಬ್ಯಾಲೆನ್ಸ್ ನ್ಯಾಚುರಲಿ ಬ್ಯಾಲೆನ್ಸ್ ಇದೆ. ಇಟ್ ಈಸ್ ಆಲ್ವೇಸ್ ನ್ಯಾಚುರಲ್ ಬ್ಯಾಲೆನ್ಸ್. ಆ ನ್ಯಾಚುರಲ್ ಬ್ಯಾಲೆನ್ಸ್ ಎನ್ಶ್ಯೂರ್ ಆಗಬೇಕಂದ್ರೆ ಕೆಲವು ಏರಿಯಾಸ್ ಆಪೋಸಿಟ್, ಕೆಲವು ಏರಿಯಾಸ್ ಫೇವರಬಲ್. ಸೊ ಅದರಲ್ಲಿ ಎಲಿಮೆಂಟ್ಸ್ ಫೇವರಬಲ್, ಪೊಲಾರಿಟಿ ಆ್ಯಂಡ್ ಜೆಂಡರ್ ಆಪೋಸಿಟ್ಸ್. ಈ ಥರದನ್ನೇ ಎನರ್ಜಿಯಲ್ಲಿ ಕನೆಕ್ಟ್ ಮಾಡಿ ನಮ್ಮ ನ್ಯಾಚುರಲ್ ಝೋಡಿಯಾಕಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸೊ ಇಲ್ಲಿ ಒಂದು ಕಾನ್ಸೆಪ್ಟನ್ನು ವೆಸ್ಟರ್ನ್ CEO ಕಾರ್ಟರ್ ಅಂತ ನೀವು ಕೇಳಿರ್ಬೋದು. ಈಸ್ ಒನ್ ಆಫ್ ದಿ ಪೈನಿಯರ್ಸ್ ಇನ್ ವೆಸ್ಟರ್ನ್ ಅಸ್ಟ್ರಾಲಜಿ. ಅದರಲ್ಲಿ ಅವ್ರು ಹೇಳೋದನ್ನು ಅಂತ ಹೇಳಿದ್ರೆ ಅಪೋಸಿಷನ್ ಒಂದು ಪ್ಯಾಸಿವ್ ಕಾನ್ಫಿಗರೇಷನ್ ಅಂತ ಹೇಳ್ತಾರೆ. ಅಂದರೆ ನಮ್ಮನ್ನು ಇನ್ನೊಬ್ಬರಿಗೆ ಅವರ ಮರ್ಸಿ ಮೇಲೆ ನಾವು ಡಿಪೆಂಡ್ ಆಗಿ ಅವರಿಂದ ನಾವು ಇಂಟ್ರಾಕ್ಟ್ ಮಾಡಿ ಕೆಲಸ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಅಪೋಸಿಷನ್ ಈಸ್ ಯೂಶಲಿ ಟೇಕನ್ ಆಸ್ ಎ ನೆಗೆಟಿವ್ ಕಾನ್ಸೆಪ್ಟ್ ಇನ್ ಆಸ್ಪೆಕ್ಟ್ ಅನ್ನೋ ದೃಷ್ಟಿಯಲ್ಲಿ ದೇ ಟೇಕ್ ಇಟ್ ಆಸ್ ಅ ನೆಗೆಟಿವ್ ಆಸ್ಪೆಕ್ಟ್ ಇನ್ ವೆಸ್ಟರ್ನ್ ಅಸ್ಟ್ರಾಲಜಿ. ನೆಕ್ಸ್ಟ್ ಅದೇ ಇಲ್ಲಿ ಬಿಲ್ ಟೈರ್ನಿ ಅಂತೇಳಿ ಇನ್ನೊಬ್ಬ ವೆಸ್ಟರ್ನ್ ಅಸ್ಟ್ರಾಲಜರ್ ಇದ್ದಾರೆ. ಡೈನಮಿಕ್ಸ್ ಆಫ್ ಆಸ್ಪೆಕ್ಟ್, ಬೇಸಿಕಲಿ ಆಸ್ಪೆಕ್ಟ್ಸ್, ಪ್ಲಾನೆಟರಿ ಆಸ್ಪೆಕ್ಟ್ಸ್ ಅನ್ನು ಅನಲೈಸ್ ಮಾಡಿದಾಗ ಇದು ಒಂದು ಬ್ಯಾಲೆನ್ಸ್ ಅನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ ಅನ್ನು ಅವರು ಕೂಡ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಇವನ್ ದೋ ದರ್ ಇಸ್ ಡಿಸ್ಪ್ಯಾರಿಟಿ, ಆ ಡಿಸ್ಪ್ಯಾರಿಟಿ ಕೂಡ ಮತ್ತೆ ನಮಗೊಂದು ಬ್ಯಾಲೆನ್ಸ್ ಅನ್ನು ಕ್ರಿಯೇಟ್ ಮಾಡುತ್ತೆ. ಅದೇ ಥರ ಇಲ್ಲಿ ಇಟ್ ಈಸ್ ಅನ್ ಆಸ್ಪೆಕ್ಟ್ ಅಲೋಯಿಂಗ್ ಫಾರ್ ಅ ಫುಲ್ಲರ್ ಫೇಸ್ ಟು ಫೇಸ್ ಅವೇರ್ನೆಸ್ ಆಫ್ ದ ಫಂಕ್ಷನ್ಸ್ ಆಫ್ ಬೋತ್ ದ ಪ್ಲಾನೆಟ್ಸ್. ಯಾವ ಪ್ಲಾನೆಟ್ಸ್ ಇನ್ವಾಲ್ವ್ ಆಗಿರುತ್ತೆ ಅದು ಫುಲ್ಲರ್ ಫೇಸ್ ಟು ಫೇಸ್ ಇಂಟರ್ಲಿಂಕ್ ಅನ್ನು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. 180 ಡಿಗ್ರೀಸ್ ಆಪೋಸಿಟ್ ಅಂತ ತಗೊಂಡಾಗ ಆ ಪ್ಲಾನೆಟರಿ ಎರಡು ಭಾವಗಳಲ್ಲಿ ಇರುವಂಥ ಗ್ರಹಗಳು ಒಂದನ್ನು ಒಂದು ಮುಖಾಮುಖಿ ನೋಡ್ಕೊಳ್ಳುವಂಥ ಒಂದು ಸಂಬಂಧ ಇರೋದ್ರಿಂದಾಗಿ ಆ ಮುಖಾಮುಖಿಯಿಂದಾಗಿ ವೇರಿಯೇಷನ್ಸ್ ಎಲ್ಲ ಇಲ್ಲಿ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಫೈನಲಿ ಹಿ ಸೇಸ್ ಅಪೋಸಿಷನ್ ಕ್ಯಾನ್ ರಿಸಲ್ಟ್ ಇನ್ ಅ ಸ್ಯಾಟಿಸ್ಫ್ಯಾಕ್ಟರಿ ಕಾಂಪ್ರಮೈಸ್. ಎಲ್ಲಿ ಸಪೋರ್ಟಿಂಗ್ ಇನ್ಫ್ಲೂಯೆನ್ಸಸ್ ಬಂದಾಗ ಸ್ಯಾಟಿಸ್ಫ್ಯಾಕ್ಟರಿ ಕಾಂಪ್ರಮೈಸ್ ಅನ್ನ ಕೊಡ್ಬೋದು. ಸಪೋರ್ಟಿಂಗ್ ಇನ್ಫ್ಲೂಯೆನ್ಸ್ ಬರದೇ ಇದ್ದಾಗ ಇಟ್ ಕ್ಯಾನ್ ಅಗೇನ್ ಲೀಡ್ ಟು ಡಿಫಿಕಲ್ಟೀಸ್. ಸೊ ಮ್ಯೂಚುವಲಿ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಬರಲಿಕ್ಕೆ ಸಾಧ್ಯ ಅಂತ ಇಲ್ಲಿ ಕೊನೆಯಲ್ಲಿ ಅವ್ರು ಹೇಳುವಂಥ ಸ್ಯಾಟಿಸ್ಫ್ಯಾಕ್ಟರಿ ಕಾಂಪ್ರಮೈಸ್ ಇನ್ ವಿಚ್ ದ ನೀಡ್ಸ್ ಆರ್ ಮ್ಯೂಚುವಲಿ ಸ್ಯಾಟಿಸ್ಫೈಡ್ ಥ್ರೂ ಕಾಂಪ್ಲಿಮೆಂಟರಿ ಎಕ್ಸ್ಚೇಂಜ್ ಅಂತ. ಅದು ಫೇವರಬಿಲಿಟಿ ಒಂದಕ್ಕೊಂದು ಫೇವರಬಲ್ ಆದಾಗ. ನೆಕ್ಸ್ಟ್ ಸೊ ಭಾವಗಳ ಬಗ್ಗೆ ಮಾತ್ರ ಹೇಳಲಿಕ್ಕೆ ಆಗೋದಿಲ್ಲ. ಪ್ಲಾನೆಟ್ಸ್ ಇನ್ ದ ಹೌಸಸ್ ಆರ್ ಆಲ್ಸೋ ಆಲ್ವೇಸ್ ರೆಲೆವೆಂಟ್. ಬರೀ ಭಾವ ಆಪೋಸಿಟ್ ನಾವು ಹೇಳ್ಕೊಂಡು ನಾವು ರಿಸಲ್ಟ್ ಅನ್ನು ತಗೊಳಕ್ಕಾಗಲ್ಲ. ಪ್ಲಾನೆಟ್ಸ್ ಆಲ್ಸೋ ವಿಲ್ ಬಿ ಕೇಪಬಲ್ ಆಫ್ ಇನ್ಫ್ಲೂಯೆನ್ಸಿಂಗ್ ಬಿಕಾಸ್ 180 ಡಿಗ್ರೀಸ್ ನಾವು ಇನ್ಫ್ಯಾಕ್ಟ್ ಸಂಸಪ್ತಕ ಸ್ಟ್ರಾಂಗ್ ಇನ್ಫ್ಲೂಯೆನ್ಸ್ ಅಂತ ತಗೊಳ್ತೀವಿ. ನೀವು ಆಸ್ಪೆಕ್ಟ್ಸ್ ಅಲ್ಲಿ ನೋಡ್ಬೋದು, ಗ್ರಹಗಳಿಗೆ ಎಲ್ಲ ಗ್ರಹಗಳಿಗೂ ಸಮಸಪ್ತಕ ದೃಷ್ಟಿ 7000 ಆಸ್ಪೆಕ್ಟ್ ಎಲ್ಲ ಗ್ರಹಗಳಿಗೂ ಇದೆ. ಸ್ಪೆಷಲ್ ಆಸ್ಪೆಕ್ಟ್ಸ್ ಮಾತ್ರ ಗುರು, ಶನಿ ಮತ್ತು ಕುಜರಿಗೆ ನಾವು ಕನ್ವೆನ್ಷನಲ್ ಮೆಥಡ್ ಯೂಸ್ ಮಾಡೋದು. ಇಲ್ಲಿ ಆಸ್ಪೆಕ್ಟ್ ಅನ್ನೋ ದೃಷ್ಟಿಯಲ್ಲಿ ನಾವು ಬೇಸಿಕ್ ಕಾನ್ಸೆಪ್ಟ್ ಆಸ್ಪೆಕ್ಟೆಡ್ ಪ್ಲಾನೆಟ್ ಗೋಸ್ ಟು ದ ಕಂಟ್ರೋಲರ್ ಆಸ್ಪೆಕ್ಟಿಂಗ್ ಪ್ಲಾನೆಟ್. ಇದು ಬೇಸಿಕ್ ರೂಲ್. ಪರಸ್ಪರ ದೃಷ್ಟಿ ಆಸ್ಪೆಕ್ಟ್ ಬಂದಾಗ ಏನಾಗುತ್ತೆ, ಎರಡು ಗ್ರಹಗಳು ಮ್ಯೂಚುವಲ್ ಆಗಿ ಇನ್ಫ್ಲೂಯೆನ್ಸ್ ಆಗುತ್ತೆ. ಆ ಮ್ಯೂಚುವಲ್ ಇನ್ಫ್ಲೂಯೆನ್ಸ್ ಅಂತ ಬಂದಾಗ ಆ ರಿಲೇಷನ್ಶಿಪ್ ಅನ್ನು ನಾವು ಡಿಸೈಡ್ ಮಾಡಬೇಕು ಅನ್ನೋದಾದ್ರೆ ಆ ಗ್ರಹಗಳ ಸಂಬಂಧ ಹೇಗಿರ್ತದೆ. ಇಫ್ ದೇ ಆರ್ ಬೆನಿಫಿಕ್ ಪ್ಲಾನೆಟ್ಸ್, ಇಫ್ ದೇ ಆರ್ ಮ್ಯಾಲಿಫಿಕ್ ಪ್ಲಾನೆಟ್ಸ್, ಮ್ಯೂಚುವಲಿ ದೇ ಆರ್ ಫ್ರೆಂಡ್ಲಿ, ಮ್ಯೂಚುವಲಿ ದೇ ಆರ್ ಡಿಫಿಕಲ್, ಮ್ಯೂಚುವಲಿ ದೇ ಆರ್ ನ್ಯೂಟ್ರಲ್. ಈ ಥರ ಗ್ರಹಗಳ ಸಂಬಂಧ ಮೇಲೆ ನಮ್ಮ ರಿಲೇಷನ್ಶಿಪ್ ಅನ್ನು ಕೂಡ ನಾವು ಡಿಕೋಡ್ ಮಾಡಬೇಕಾಗುತ್ತೆ. ಡೈರೆಕ್ಟಾಗಿ ಒಂದೇ ಥರ ಅನಾಲಿಸಿಸ್ ಅನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಈಗ 7th ಹೌಸಲ್ಲಿ ಒಂದೇ ಗ್ರಹ ಸಿಗ್ನಿಫಿಕೆಂಟ್ ಆಗಿದ್ದರೂ ಕೂಡ ಸ್ಟ್ರಾಂಗ್ ಇನ್ಫ್ಲೂಯೆನ್ಸ್ ಅನ್ನು ನೋಡ್ಲಿಕ್ಕೆ ಸಾಧ್ಯ ಇರುತ್ತೆ. ಬೇರೆ ಯಾವುದೇ ಇನ್ಫ್ಲೂಯೆನ್ಸ್ ಇಲ್ಲದೆ ಒಂದೇ ಪ್ಲಾನೆಟ್ ಸ್ಟ್ರಾಂಗ್ ಇದ್ದರೂ ಕೂಡ ನಾವು ಇನ್ಫ್ಲೂಯೆನ್ಸ್ ಅನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಜಾತಕದಲ್ಲಿ. ನೆಕ್ಸ್ಟ್ ಇಲ್ಲಿ ಸಂಸಪ್ತಕ ಭಾವ ಈಗಾಗಲೇ ಹೇಳಿದೆ ನಾನು. ನೆಕ್ಸ್ಟ್ ಅದು ರಿಪೀಟ್ ಆಗಿದೆ ಕಾನ್ಸೆಪ್ಟ್ಸ್. ಇಲ್ಲಿ ಇನ್ನೊಂದು ವಿಷಯ ಅಂತ ಹೇಳಿದಾಗ ನಮ್ಗೆ ಯಾವಾಗಲೂ ಪ್ರಾಬ್ಲಮ್ ಇರೋದು ಮಲ್ಟಿಪಲ್ ಪ್ಲಾನೆಟ್ಸ್ ಬಂದಾಗ, ಮಲ್ಟಿಪಲ್ ಇನ್ಫ್ಲೂಯೆನ್ಸಸ್ ಬಂದಾಗ. ಸೊ ಮಲ್ಟಿಪಲ್ ಇನ್ಫ್ಲೂಯೆನ್ಸಸ್ ಬಂದಾಗ ಏನು ಮಾಡಬೇಕಾಗುತ್ತೆ, ಮಲ್ಟಿಪಲ್ ರಿಸಲ್ಟ್ಸ್ ಬಂದೇ ಬರುತ್ತೆ. ಅಪ್ಸ್ ಆ್ಯಂಡ್ ಡೌನ್ಸು ಇರುತ್ತೆ. ನಾವು ಒಂದು ಪ್ಲಾನೆಟ್ ರಿಸಲ್ಟ್ ಕೊಡೋದಿಲ್ಲ ಅಂತೇಳಿ ಹೇಳುವಂಥ ಸಾಧ್ಯತೆ ಇರೋದಿಲ್ಲ. ಯಾವುದಾದ್ರು ಒಂದು ರೀತಿಯಲ್ಲಿ ಆ ಗ್ರಹದ ಸಂಬಂಧ ರಿಸಲ್ಟ್ನ ಪರಿಣಾಮ ಇರುತ್ತೆ, ಪ್ರಭಾವ ಇರುತ್ತೆ. ಹಾಗಾಗಿ ಮಲ್ಟಿಪಲ್ ಇನ್ಫ್ಲೂಯೆನ್ಸಸ್ ಬಂದಾಗ ಕರೆಸ್ಪಾಂಡಿಂಗ್ ದಶಾಭುಕ್ತಿ ಕಾಲದಲ್ಲಿ ಏರುಪೇರುಗಳೆಲ್ಲ ಖಂಡಿತ ಜಾತಕದಲ್ಲಿ ಆಗುತ್ತೆ. ರಿಲೇಷನ್ಶಿಪ್ಸ್ನಲ್ಲೂ ಕೂಡ ಖಂಡಿತ ಅವೆಲ್ಲ ಸಂಬಂಧಗಳು ಇರುತ್ತೆ. ಯಾವುದೇ ಒಂದು ಅಪೋಸಿಷನ್ ಇಲ್ಲದೆ ಭಾವಗಳೆಲ್ಲ ಕ್ಲಿಯರ್ ಆಗಿತ್ತು ಅನ್ನೋದಾದರೆ ನಾರ್ಮಲ್ ಆಗಿ ನಡೀತಾ ಇರುತ್ತೆ. ಇನ್ಫ್ಲೂಯೆನ್ಸಸ್ ಅಂತ ಏನು ಸ್ಟ್ರಾಂಗ್ ಅಥವಾ ವೀಕ್ ಅನ್ನೋದನ್ನ ನಾವು ಜಡ್ಜ್ ಮಾಡೋದು ಕಷ್ಟ ಆಗುತ್ತೆ. ಬಿಕಾಸ್ ಬೇಸಿಕಲಿ ಇಟ್ ಇಸ್ ಅ ನಾರ್ಮಲ್ ರಿಲೇಷನ್ಶಿಪ್ ಅನ್ನೋ ಇನ್ಫ್ಲೂಯೆನ್ಸ್ ಅಲ್ಲಿ ಕಂಡು ಬರುತ್ತೆ ನಮಗೆ.
ನೆಕ್ಸ್ಟ್ ಇಲ್ಲಿ ಅಪೋಸಿಷನ್ ಅಂತ ಬಂದಾಗ ಇಟ್ ಎನೇಬಲ್ಸ್ ಒನ್ ಟು ಸಿ ದಿ ಅದರ್ ಸೈಡ್ಸ್ ಆಫ್ ಎನಿ ಇಶ್ಯೂ ಅಂತ. ಎಲ್ಲಿ ಅಪೋಸಿಂಗ್ ಸ್ಪೇರ್ ಇರೋದಿಲ್ವೋ ಅಲ್ಲಿ ದೇ ಆರ್ ನಾಟ್ ಓಪನ್ ಟು ಅದರ್ಸ್ ವ್ಯೂಸ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಈಗ ಅಪೋಸಿಷನ್ ಇದ್ದಾಗ ಮಾತ್ರ ನಾವು ಬೇರೆಯವರ ವ್ಯೂ ಅನ್ನು ತಗೊಳ್ಳೋದು ಬಿಡೋದು ಅನ್ನೋದನ್ನೆಲ್ಲ ನಾವು ಅನಲೈಸ್ ಮಾಡ್ತೀವಿ, ಥಿಂಕ್ ಮಾಡ್ತೀವಿ, ಎಲ್ಲ ಮಾಡ್ಲಿಕ್ಕೆ ಹೋಗ್ತೀವಿ. ಅಪೋಸಿಷನ್ ಇಲ್ಲದೆ ಇದ್ದ ಪಕ್ಷದಲ್ಲಿ ನಮ್ಮ ಪಾಡಿಗೆ ನಾವು ಸುಮ್ಮನೆ ಇರ್ತೀವಿ, ಯಾವುದೇ ಒಂದು ಎಫರ್ಟ್ ಅನ್ನು ಹಾಕೋದಿಲ್ಲ, ಬೇರೆಯವ್ರ ವ್ಯೂನ ಅರ್ಥ ಮಾಡ್ಕೊಳ್ಳೋಕ್ಕಾಗಲಿ ಅದನ್ನು ಯೂಸ್ ಮಾಡೋದಕ್ಕಾಗಲಿ ನಾವು ಯಾವುದೇ ಪ್ರಯತ್ನವನ್ನು ಮಾಡೋದಿಲ್ಲ. ಅಲ್ಲಿ ಒಂದು ಕೊನೆಯಲ್ಲಿ ಸೆಕೆಂಡ್ ಪಾಯಿಂಟ್ ಅಲ್ಲಿ ದೇ ಆರ್ ಲೆಸ್ ಇನ್ಕ್ಲೈನ್ ಟು ಕನ್ಫ್ರಂಟ್ ಪೀಪಲ್ ಫೇಸ್ ಟು ಫೇಸ್ ಅಂತ. ಅಪೋಸಿಷನ್ ಇರುವಂಥವ್ರು ಈಗಾಗಲೇ ಅವ್ರಿಗೆ ಪ್ರಾಕ್ಟೀಸ್ ಆಗ್ಬಿಟ್ಟಿರುತ್ತೆ, ಜನಗಳ ಹತ್ರ ವ್ಯವಹಾರವನ್ನು ಮಾಡಿ ಅವ್ರನ್ನೆಲ್ಲ ಹೇಗೆ ಡೀಲ್ ಮಾಡೋದು ಅನ್ನೋದೆಲ್ಲ ಅವ್ರಿಗೆ ಮೊದಲೇ ಗೊತ್ತಾಗ್ಬಿಟ್ಟಿರುತ್ತೆ. ಆದರೆ ಯಾವುದೇ ಅಪೋಸಿಷನ್ ಇಲ್ಲದೆ ಎರಡು ಮನೆಗಳು ಖಾಲಿ ಇರುವಂಥ ಏರಿಯಾ ಇತ್ತು ಅನ್ನೋದಾದರೆ ಅವ್ರಿಗೆ ಈಗಾಗಲೇ ಎಕ್ಸ್ಪೀರಿಯನ್ಸ್ ಕಮ್ಮಿ ಇರುತ್ತೆ. ಸರ್ ನಾರ್ಮಲಿ ಯಾಕೆ ಸುಮ್ಮನೆ ಜಗಳ ಮಾಡ್ಕೋಬೇಕು ಅನ್ನೋಂಥ ಒಂದು ಫೀಲಿಂಗ್ ಎಲ್ಲ ಇರ್ತಾರೆ ಅನ್ನೋದು ಅದರ ಅರ್ಥ. ಅಲ್ಲಿ ಇಲ್ಲಿ ಸ್ಪೆಸಿಫಿಕ್ ಆಗಿ ಇನ್ವಾಲ್ವಿಂಗ್ ಸರ್ಟನ್ ಹೌಸಸ್ ಅಂತೇಳಿ ಇದನ್ನು ಹಾಕೊಂಡಿದ್ದೀವಿ. ಕೆಲವು ಭಾಗಗಳಲ್ಲಿ ಮರ್ಜಿಂಗ್ ಎಫೆಕ್ಟ್ ಅಂತ ನೋಡ್ಬೋದು, ಕೆಲವು ಭಾವಗಳಲ್ಲಿ ಸಿನರ್ಜಿಕ್ ಎಫೆಕ್ಟ್ ಅಂತ ಹೇಳಿದ್ರೆ ಒಂದು ಭಾವದ ರಿಸಲ್ಟ್ನಿಂದ ಇನ್ನೊಂದು ಭಾವದ ರಿಸಲ್ಟ್ ಸಪೋರ್ಟ್ ಆಗಿ ಒಂದು ಸ್ಪೆಷಲ್ ಪಾಸಿಟಿವ್ ಅಥವಾ ಹೈಯರ್ ಲೆವೆಲ್ ಎನರ್ಜಿಯನ್ನು ಕ್ರಿಯೇಟ್ ಮಾಡುವಂಥದ್ದು ಸಿನರ್ಜಿಕ್ ಎಫೆಕ್ಟ್ ಅಂತ. ಅದೇ ಥರ ಒಂದು ಭಾವದ ರಿಸಲ್ಟನ್ನು ಇನ್ನೊಂದು ಭಾವ ಕಡಿಮೆನೂ ಮಾಡಲಿಕ್ಕೆ ಸಾಧ್ಯ ಇರುತ್ತೆ. ಮ್ಯೂಚುವಲಿ ಅಪೋಸಿಂಗ್ ಅಂತ ಬಂದಾಗ ಇಟ್ ಮೇ ಅಗೇನ್ ಸಪೋರ್ಟ್ ಆರ್ ಅಫೆಕ್ಟ್. ಸಪೋರ್ಟ್ ಮಾಡಿದಾಗ ಸಿನರ್ಜಿಕ್ ಎಫೆಕ್ಟ್ ಬಂದು ಹೈಯರ್ ಲೆವೆಲ್ಸ್ಗೆ ಹೋಗ್ತದೆ. ಅಪೋಸಿಂಗ್ ಎಫೆಕ್ಟ್ ತುಂಬ ನೆಗೆಟಿವ್ ಆಗಿ ಬಂದಾಗ ಮತ್ತೆ ಆ ರಿಲೇಷನ್ಶಿಪ್ನಲ್ಲಿ ತೊಂದರೆಗಳಾಗುವಂಥ ಚಾನ್ಸಸ್ ಜಾಸ್ತಿ ಕಾಣುತ್ತೆ. ನೆಕ್ಸ್ಟ್ ಇಲ್ಲ ಮಾಡಿದ್ವಿ. ಇಲ್ಲಿ ಇವು ಜನರಲ್ ಒಂದು ಕ್ಲೂಸ್ ಅಂತೇಳಿ, ಈಗ ನಾವು ಭಾವವನ್ನು ಅನಲೈಸ್ ಮಾಡ್ಲಿಕ್ಕೆ ಹೋದಾಗ ಇಂಡಿವಿಜುವಲ್ ಭಾವ ನೀವು ಅನಲೈಸ್ ಮಾಡಿದ್ರೆ ಒಂದು ಬೇಸಿಕ್ ಏರಿಯಾನ ಕಾನ್ಸೆಪ್ಟನ್ನು ನಮ್ಮ ಹತ್ರ ಇಟ್ಕೊಂಡಿದ್ರೆ ಆ ಕಾನ್ಸೆಪ್ಟ್ನಲ್ಲಿ ಅಡಿಷ್ನಲ್ ಆಗಿ ಹೇಗೆ ನೋಡೋದು ಅಂತೇಳಿ ಕೆಲವು ಕ್ಲೂಸನ್ನು ಎಷ್ಟೊತ್ತು ಡಿಸ್ಕಸ್ ಮಾಡಿದ್ದು ನಾವು. ಒಂದು ಜಾತಕದಲ್ಲಿ 6 ಪೇರ್ಸ್ ಅಂತ ಇರುತ್ತೆ. ಸೊ 6 ಪೇರ್ಸ್ ಅಂತ ಬಂದಾಗ ದಿಸ್ ಅಗೇನ್ ವಿಲ್ ಬಿ ಡಿಸ್ಕಸಿಂಗ್ ಈಚ್ ಆಫ್ ದೀಸ್ ಪೇರ್ಸ್ ಪ್ರಾಬಬ್ಲಿ ಇನ್ ಸಬ್ಸಿಕ್ವೆಂಟ್ ಲೆಕ್ಚರ್ಸ್ ಇನ್ ಡೀಟೇಲ್. ಸೊ ಫಸ್ಟ್ ಪೇರ್ ಅಂತ ತಗೊಂಡಾಗ ನಾನು ಸೆಲ್ಫ್ ಮತ್ತು ನನ್ನ ಆಲ್ಟರ್ನೇಟ್ ಸೆಲ್ಫ್ ಅಂತ ಈಗೋ ಅಥವಾ ಆಲ್ಟರ್ ಈಗೋ ಅಂತೇಳಿ. ಸೆಕೆಂಡ್ ಭಾವದಲ್ಲಿ ನಿಮಗೆ ಮಾರಕವನ್ನು ನೋಡ್ತೀವಿ, ಅಷ್ಟಮ ಭಾವದಲ್ಲಿ ನಾವು ಲಾಂಗಿವಿಟಿಯನ್ನು ನೋಡ್ತೀವಿ. ಅದೆರಡನ್ನು ಹೇಗೆ ಹಾರ್ಮನಿ ಅಥವಾ ಡಿಸಾರ್ಮನಿ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನು 2/8 ಅಲ್ಲಿ. 3/9 ಅಂತ ಬಂದಾಗ ದಿ ಎಫೆಕ್ಟ್ ಈಸ್ ಆನ್ ಥರ್ಡ್ ಹೌಸ್, 9th ಈಸ್ ಇನ್ ಲಕ್. ಆ ಎಫರ್ಟ್ ಮತ್ತು ಲಕ್ ಎರಡಕ್ಕೂ ಸಿಂಕ್ರನೈಸ್ ಆಗುತ್ತೆ ಅಥವಾ ಅದರಿಂದ ನಮಗೆ ಜೀವನದಲ್ಲಿ ತೊಂದರೆ ಆಗುತ್ತೆ ಅನ್ನೋದನ್ನ 3/9 ನೋಡ್ಬೋದು. 4/10 ಅಂತ ಬಂದಾಗ ದೇ ಆರ್ ಬೇಸಿಕಲಿ 2 ಇಂಪಾರ್ಟೆಂಟ್ ಕೇಂದ್ರಾಸ್. ಸೊ ದಿ ಫಸ್ಟ್ ಲೆವೆಲ್ ಕೇಂದ್ರ ಇಸ್ 4th house, ಹೈಯೆಸ್ಟ್ ಲೆವೆಲ್ ಕೇಂದ್ರ ಇಸ್ 10th house. ಸೊ ನಮ್ಮ ಜೀವನದ ಬೇಸಿಕ್ ಎರಡೂ ಕೂಡ 4 and 10 ಅಲ್ಲಿ ಇರುತ್ತೆ. ಆ 4 and 10 ಲಿಂಕ್ ಹೇಗೆ ಬರುತ್ತೆ ಅನ್ನೋದ್ರ ಮೇಲೆ ನಮ್ಮ ಜೀವನ ಮೇಲೆ ಹೋಗುತ್ತಾ ಅಥವಾ ತೊಂದರೆ ಆಗುತ್ತಾ ಅನ್ನೋದನ್ನ ನೆಕ್ಸ್ಟ್ ಲೆವೆಲ್ನಲ್ಲಿ ಅನಲೈಸ್ ಮಾಡಲಿಕ್ಕೆ ಸಾಧ್ಯ ಇರುತ್ತೆ. ಮತ್ತು 5/9 ಅಂತ ಬಂದಾಗ ಪೂರ್ವ ಪುಣ್ಯ ಮತ್ತು ಇಷ್ಟಸಿದ್ಧಿ. ನಾವು ಏನು ಋಣ ಇರುತ್ತೆ ಆ ಋಣವನ್ನು ಈ ಜನ್ಮದಲ್ಲಿ ಕಳ್ಕೊಂಡು ನಾವು ನಮಗೇನು ಬೇಕು ಅನ್ನೋದನ್ನು ಪಡಿತೀವ ಅಥವಾ ನಮಗೆ ಋಣಮೋಚನ ಸಿಗೋದಿಲ್ವ ಅನ್ನೋದೆಲ್ಲ 5ನೇ ಮನೆಯಲ್ಲಿ ಇಷ್ಟಸಿದ್ಧಿ ಅಂತೇಳಿ, 11ರಲ್ಲಿ ಇಷ್ಟಸಿದ್ಧಿ ಅಂತ. 6ನೇ ಮನೆ ನಾವೀಗ ರೋಗ ಋಣ ರಿಪು ಅಂತೆಲ್ಲ ಹೇಳ್ಕೊಂಡಾಗ ರೋಗ ಋಣ ರಿಪು ಈಸ್ ಅಗೇನ್ ಔಟ್ ಆಫ್ ಪೂರ್ವಜನ್ಮದ ಲಿಂಕ್ನಿಂದಾಗಿ ಬರುವಂಥ ವಿಷಯಗಳು. ಆ ಋಣದಿಂದ ಬರುವಂಥ ಕಾನ್ಸೆಪ್ಟ್ ರೋಗ ಋಣ ರಿಪು. ಆ ಋಣ ಎಲ್ಲ ತೀರ್ಕೋಬೇಕು ಅನ್ನೋದಾದರೆ 12ನೇ ಮನೆಗೂ 6ನೇ ಮನೆಗೂ ಏನು ಸಂಬಂಧ, ಎಕ್ಸ್ಪೆಂಡಿಚರ್ ವ್ಯಯ ಅಂತ ಹೇಳಿ ನಾವು ಹೇಳಿದಾಗ 6ನೇ ಮನೆಗೂ 12ನೇ ಮನೆಗೂ ಸಂಬಂಧ ಬಂದು ಯಾವ ಥರದ ಸಂಬಂಧ ಬಂದಿದೆ ಅನ್ನೋದರಲ್ಲಿ ನಾವು ಋಣವನ್ನು ಕಳ್ಕೊತೀವ ಅಥವಾ ಋಣಮುಕ್ತರಾಗದೆ ಹಾಗೆ ಇರ್ತೀವ ಅನ್ನೋದನ್ನೆಲ್ಲ ಕೂಡ ಒಂದು ಕನೆಕ್ಷನನ್ನು ಎಸ್ಟಾಬ್ಲಿಷ್ ಮಾಡ್ಬೋದು. ಇಲ್ಲಿ ದಿ ಫಸ್ಟ್ ಪೇರ್ ಆಫ್ ನೆಕ್ಸ್ಟ್ ಇದು ವಾಟ್ ಎವರ್ ವಿ ಡಿಸ್ಕಸ್ ಸೋ ಫಾರ್ ಜನರಲ್ ಒಂದಷ್ಟು ಅಪೋಸಿಟ್ ಹೌಸಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದು. ಈಗ ಪರ್ಟಿಕ್ಯುಲರ್ ಆಗಿ 1/11 1/7 ಅಂತಾರೆ ಲಗ್ನ ಮತ್ತು ಸಪ್ತಮ ಭಾವದ ಬಗ್ಗೆ ನಾವು ಹೇಳೋದಾದರೆ ಇಲ್ಲಿ ಕಾರಕತ್ವಗಳನ್ನು ನೀವು ನೋಡ್ಬೋದು. 30-35 ಕಾರಕತ್ವಗಳಲ್ಲಿ ನಾನು ಸ್ಪೆಸಿಫಿಕ್ ಆಗಿ ಕೆಲವು ಕಾರಕತ್ವಗಳನ್ನು ಮಾತ್ರ ಸಿಂಗಲ್ ಔಟ್ ಮಾಡಿ ಇಲ್ಲಿ ಬರೆದಿದ್ದೀನಿ. ಯಾಕೆ ಅಂದರೆ ನಮಗೊಂದು ಕ್ಲೂ ಸಿಗಲಿ ಅಂತ. ಕೆಳಗಡೆ ಲಗ್ನ ಕಾರಕತ್ವ ಅಂತ ಬಂದಾಗ ಮೇನ್ಲಿ ಡಿಸ್ಕಸಸ್ ಬಾಡಿ ಮತ್ತು ಇಂಡಿವಿಜುವಲ್ ಸೆಲ್ಫ್ ರಿಲೇಟೆಡ್ ಕಾರಕತ್ವಗಳು 10 ಕಾರಕತ್ವಗಳು 30ರಲ್ಲಿದೆ. ಅಂದರೆ 1/3 ಕಾರಕತ್ವ ಒಂದು ಭಾವ ಇವನ್ ಇನ್ ದಿ ಕ್ಲಾಸಿಕ್ಸ್ ದೇ ರಿಲೇಟ್ ಟು ದಿ ಬಾಡಿ.
ಅಲ್ಲಿ ನೋಡಿ ಬಾಡಿ ಲಿಂಕ್ಸ್, ಬರ್ತ್ ಪ್ಲೇಸ್, ಫೇಮ್, ಸ್ಟ್ರೆಂತ್, ಡಿಗ್ನಿಟಿ, ಹೇರ್, ಅಪಿಯರೆನ್ಸ್, ಆನರ್ ಇವೆಲ್ಲ ದೇ ಆರ್ ಆಲ್ ಬೇಸಿಕಲಿ ಕನೆಕ್ಟೆಡ್ ಟು ದಿ ಇಂಡಿವಿಜುವಲ್ ಫಿಸಿಕಲ್ ಬಾಡಿ ಅನ್ನೋ ಕಾನ್ಸೆಪ್ಟಲ್ಲಿ. ಅದೇ ಸಪ್ತಮ ಭಾವ ಅಂತ ಬಂದಾಗ ಆ ಭಾವದಲ್ಲಿ ನಿಮಗೆ ಎಲ್ಲ ಮ್ಯಾರೇಜ್, ಅನ್ಚೆಸ್ಟಿಟಿ, ವಿನ್ನಿಂಗ್ ಆಫ್ ಲವ್, ಎನಿಮಿಟಿ ವಿತ್ ಡಿಬಾಸ್ಡ್ ಫೀಮೇಲ್, ಮತ್ತೆ ವಿರಿಲಿಟಿ ಆಫ್ ಸಮನ್, ಪ್ಯೂರಿಟಿ ಆಫ್ ಹಸ್ಬೆಂಡ್, ಪ್ಯಾರ್ ಆಫ್ ವೈಫ್ಸ್, ಮೇಲ್ ಆರ್ ಫೀಮೇಲ್ ಆರ್ಗನ್, ಸೆಕ್ಷುಯಲ್ ಯೂನಿಯನ್ ಎಟ್ಸೆಟ್ರಾ, ಇವೆಲ್ಲವನ್ನ ವೈಫ್ ಇವೆಲ್ಲ ನೋಡಿದಾಗ ದಿಸ್ ಡೈರೆಕ್ಟ್ಲಿ ರಿಲೇಟ್ಸ್ ಟು ದಿ ರಿಲೇಶನ್ಶಿಪ್ ವಿತ್ ದ ಸ್ಪೌಸ್. ಇಟ್ ನೀಡ್ ನಾಟ್ ಬಿ ವೈಫ್ ಅನ್ನೋ ಕಡೆ ಎಲ್ಲ ನಾವು ಬರೀ ವೈಫ್ ಅಂತ ತೊಗೊಳ್ಳಿಕ್ಕೆ ಆಗೋದಿಲ್ಲ, ಬೇಡಾದರೆ ಸ್ಪೌಸ್ ಅಂತ ತೊಗೊಳ್ಳೇಬೇಕಾಗತ್ತೆ. ಸೊ ಇಟ್ ಬೇಸಿಕಲಿ ಗೆಟ್ಸ್ ರಿಲೇಟೆಡ್ ಟು ದಿ ಸ್ಪೌಸ್ ಆಫ್ ದಿ ಇಂಡಿವಿಜುವಲ್. ಸೊ ಲಗ್ನ ನನ್ನ ಇಂಡಿವಿಜುವಲ್ ಸೆಲ್ಫ್ ಅನ್ನು ಇಂಡಿಕೇಟ್ ಮಾಡಿದ್ರೆ, ಸಪ್ತಮ ಭಾವ ನನ್ನ ಆಲ್ಟರ್ ಈಗೋ ಅಥವಾ ನನ್ನ ಸ್ಪೌಸ್ ಅನ್ನ ಇಂಡಿಕೇಟ್ ಮಾಡುತ್ತೆ ಅನ್ನೋದಕ್ಕೆ ಒಂದು ಕಾರಕತ್ವದ ಬೇಸಿಸ್ನಲ್ಲಿ ಅದನ್ನ ಫಸ್ಟ್ ನಾವು ಒಂದು ಕ್ಲಾರಿಟಿ ಇರಲಿ ಅಂತ. ನೆಕ್ಸ್ಟ್ ಇದು ಅಗೇನ್ ಪುರುಷ ಮತ್ತು ಪ್ರಕೃತಿ ಅಂತೇಳಿ ಫಿಸಿಕಲ್ ಮ್ಯಾನಿಫೆಸ್ಟೇಷನ್ ಅಂತ ಒಂದು ಪ್ರಪಂಚದಲ್ಲಿ ಎಲ್ಲ ಕಡೆಗೂ ನಾವು ಡ್ಯುಯಾಲಿಟಿಯನ್ನು ನೋಡ್ತೀವಿ. ರಾತ್ರಿ ಹಗಲು ಅಂತೆಲ್ಲ ನೀವು ನೋಡ್ಕೊಂಡೆಲ್ಲ ನೇಮಿಂಗ್ ಎಲ್ಲ ಮಾಡ್ಕೊಂಡು ಬಂದಾಗ ಸೆಲ್ಫ್ ವರ್ಸಸ್ ಕಾಂಪ್ಲಿಮೆಂಟರಿ ಸೆಲ್ಫ್ ಅಂತೇಳಿ ಇದನ್ನ ಕಾನ್ಸೆಪ್ಟನ್ನು ತಗೊಂಡಿದ್ದೀವಿ ನಾವು. ಈಗೋ ಆಲ್ಟರ್ ಈಗೋ ಅಂತೆಲ್ಲ ನಾವು ಹೇಳ್ದಂಗೆ ಸೆಲ್ಫ್ ವರ್ಸಸ್ ಕಾಂಪ್ಲಿಮೆಂಟರಿ ಸೆಲ್ಫ್ ಅಂತ ನಾವು ತಗೋಬೇಕಾಗತ್ತೆ. ಅಂದರೆ ನಾನು ನನ್ನ ಅರ್ಧಾಂಗಿ ಅಂತೇಳಿ ಈಗೇನು ನಮಗೆ ಪುರಾಣದಲ್ಲಿ ನಮ್ಮ ಕ್ಲಾಸಿಕಲ್ ಪ್ರಿನ್ಸಿಪಲ್ಸ್ ಅನ್ನ ಕೊಟ್ಟಿದ್ದಾರೆ. ಮನುಷ್ಯನ ಜೀವನ ಕಂಪ್ಲೀಟ್ ಆಗಬೇಕು ಅನ್ನೋದಾದ್ರೆ ಎರಡು ಸಮ್ಮಿಲನವಾದರೆ ಮಾತ್ರ ನಮಗೆ ಲೈಫ್ ಕಂಪ್ಲೀಷನ್ಗೆ ಬರುತ್ತೆ. ಆ ಲೈಫ್ ಕಂಪ್ಲೀಷನ್ಗೆ ಬರಬೇಕು ಅನ್ನೋದಾದ್ರೆ ಈ ಶುಡ್ ಬಿ ಟೋಟ್ಲಿ ಇಂಟರ್ಕನೆಕ್ಟೆಡ್ ಲೈಫ್. ಹಂಗೆ ಐಸೋಲೇಟೆಡ್ ಆಗಿದ್ರೆ ಅದು ಕಂಪ್ಲೀಷನ್ಗೆ ಬರೋದಿಲ್ಲ ಅಂತ. ಸೊ ಹಾಗಾಗಿ on all your behalf I welcome Dr. Krishna Kumar. So we'll continue. So ಪುರುಷ ಮತ್ತು ಪ್ರಕೃತಿ ಅಂತ ಹೇಳಿದಾಗ ಇಲ್ಲಿ ಪುರುಷ ಒಂದು ಸೀಡ್ ಆದರೆ ಪ್ರಕೃತಿ ಅದಕ್ಕೆ ಚಲನೆಯನ್ನು ಕೊಡುವಂಥ ಅಥವಾ ಅದರ ಇಫೆಕ್ಟ್ ಅನ್ನು ಕ್ರಿಯೇಟ್ ಮಾಡುವಂಥ ಒಂದು ಗ್ರೌಂಡ್ ಆಗಿ ವರ್ಕ್ ಮಾಡುತ್ತೆ. ಅದೇ ಥರ ಮೇಲ್ ಫೀಮೇಲ್ ಅಂತ ಕೊಟ್ಟಾಗ ಮೇಲ್ ಕ್ರಿಯೇಟಿವ್ ಎನರ್ಜಿ ಅಂತ ಬಂದಾಗ ಫೀಮೇಲ್ ಅದನ್ನು ಸಸ್ಟೈನ್ ಮಾಡುವಂಥದ್ದು, ನರಿಶ್ ಮಾಡಿ ಸಸ್ಟೈನ್ ಮಾಡುವಂಥ ಎನರ್ಜಿ ಆಗಿರುತ್ತೆ. ಆ್ಯಂಡ್ ಸೋಲಾರ್ ಮತ್ತು ಲುನಾರ್ ಎಫೆಕ್ಟ್ ಅಂತೇಳಿ ಸೂರ್ಯ ಮತ್ತು ಚಂದ್ರನ ಪ್ರಭಾವ ಅಂತ ಹೇಳೋದಾದರೆ ಒಂದು ಕಡೆ ಸೂರ್ಯನಿಂದ ಎನರ್ಜಿ ಒರಿಜಿನೇಟ್ ಆದರೆ ಚಂದ್ರ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳುವಂಥ ಕೆಪಾಸಿಟಿಯಲ್ಲಿ ಈಗ ಮೇಲ್ ಮತ್ತು ಫೀಮೇಲ್, ಲಗ್ನ ಮತ್ತು ಸೆವೆಂತ್ ಅನ್ನೋ ಆ ಕಾನ್ಸೆಪ್ಟ್ನಲ್ಲಿ ಒಂದನ್ನು ಮತ್ತೊಂದು ಅದು ಅಡಾಪ್ಟ್ ಮಾಡಿಕೊಂಡು ಅಥವಾ ಒಂದರಿಂದ ಮತ್ತೊಂದು ಪ್ರಯೋಜನ ಪಡೆಯುವಂಥ ಒಂದು ಕಾಂಪ್ಲಿಮೆಂಟರಿ ಸ್ಟೇಜಲ್ಲಿ ಆ ಡ್ಯುಯಾಲಿಟಿಯನ್ನು ಸಿಗ್ನಿಫೈ ಮಾಡುತ್ತೆ ಅನ್ನೋದು ಕಾನ್ಸೆಪ್ಟ್ ಇದೆ. ನೆಕ್ಸ್ಟ್ ಸೊ ಇಲ್ಲಿ ನಾವು ಥಿಯರಿಟಿಕಲ್ ಆಗಿ ಇಷ್ಟೊತ್ತು ಎಲ್ಲ ಹೇಳಿದ್ದಾಯಿತು. ಈಗ ಹೇಗಿದ್ರೆ ನಮ್ಗೆ ಒಳ್ಳೆಯದು ಅನ್ನೋ ಕಾನ್ಸೆಪ್ಟನ್ನು ಇಲ್ಲಿ ಪ್ರೆಸೆಂಟ್ ಮಾಡಿದೆ. ಸಪ್ತಮ ಭಾವದಲ್ಲಿ ಒಂದನ್ನೊಂದು ಸಪೋರ್ಟ್ ಮಾಡಿಕೊಂಡು ಯೂನಿಸನ್ ಅಂತ ಹೇಳ್ತೀವಿ. ಅವರ ಗೋಲನ್ನು ಇವ್ರ ಗೋಲಾಗಿ ತಗೊಂಡು ಇವ್ರ ಗೋಲನ್ನು ಅವ್ರ ಗೋಲಾಗಿ ತಗೊಂಡು ಇಬ್ಬರು ಒಟ್ಟಿಗೆ ಕೆಲಸ ಮಾಡೋದು ಒಂದು ಕಂಡೀಷನ್ ಇರುತ್ತೆ. ಇಬ್ಬರು ಮ್ಯೂಚುವಲ್ ಕನ್ಸರ್ನ್, ಅವ್ರ ಮೇಲೆ ಇವರು ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡಿದ್ರು ಕೂಡ ಅವ್ರಿಗೆ ನಾನು ಸಪೋರ್ಟ್ ಮಾಡೋದು, ನನಗೆ ಅವ್ರು ಸಪೋರ್ಟ್ ಮಾಡೋದು ಅನ್ನುವಂಥ ಒಂದು ರೀತಿಯಲ್ಲಿ ವರ್ಕ್ ಮಾಡೋ ರಿಲೇಷನ್ಶಿಪ್ ಇರುತ್ತೆ. ಆ ಎರಡೂ ಇಲ್ಲದೆ ಕಷ್ಟಪಡುವಂಥ ರಿಲೇಷನ್ಶಿಪ್ ನೆಕ್ಸ್ಟ್ ಸ್ಟೇಜಲ್ಲಿ ಇರುತ್ತೆ. ಆದರೆ ಐಡಿಯಲ್ ಆಗಿ ನಮಗೆ ಒಬ್ಬರನ್ನೊಬ್ಬರು ಅಟ್ಲೀಸ್ಟ್ ಅರ್ಥ ಮಾಡಿಕೊಂಡು ಸಪೋರ್ಟ್ ಮಾಡುವಂಥ ರಿಲೇಷನ್ಶಿಪ್ ಆಗಲಿ ಅಥವಾ ಒಬ್ಬರನ್ನೊಬ್ಬರು ಅವರ ಗೋಲನ್ನು ಮ್ಯೂಚುವಲ್ ಆಗಿ ತಗೊಂಡು ಟುಗೆದರ್ ವರ್ಕ್ ಮಾಡುವಂಥದ್ದೆಲ್ಲ ಇತ್ತು ಅಂದರೆ ದಟ್ ಬಿಕಮ್ಸ್ ದಿ ಮೋಸ್ಟ್ ಐಡಿಯಲ್ ಕಂಡೀಷನ್ ಇನ್ ಗಿವನ್ ಹಾರೋಸ್ಕೋಪ್. ಸೊ ಇದು ಬೋತ್ ಕಾಂಪ್ಲಿಮೆಂಟರಿ ಸಪ್ಲಿಮೆಂಟರಿ ಎರಡೂ ಇದ್ದಾಗ ಮಾತ್ರ ನಮಗೆ ಬೆಸ್ಟ್ ಕಂಡೀಷನ್ ಅನ್ನೋದನ್ನ ಅಲ್ಲಿ ಇನ್ಫಾರ್ಮೇಷನ್ ಅದು. ಇಲ್ಲಿ ಹೌ ಟು ಚೆಕ್ ವೆದರ್ ದಿ ಹಾರೋಸ್ಕೋಪ್ ಈಸ್ ಹ್ಯಾವಿಂಗ್ ದಟ್ ಪೊಟೆನ್ಷಿಯಲ್ ಫಾರ್ ಸಪ್ಲಿಮೆಂಟರಿ ಕಾಂಪ್ಲಿಮೆಂಟರಿ, ಯಾವ ಕಂಡೀಷನ್ನಲ್ಲಿ ನಮಗೆ ಜಾತಕದಲ್ಲಿ ಅಸೋಸಿಯೇಷನ್ ಸರಿ ಇರುತ್ತೆ ಸರಿ ಇಲ್ಲ ಅನ್ನೋದನ್ನ ಡಿಸೈಡ್ ಮಾಡ್ಬೋದು. ಇಲ್ಲಿ ಕೆಲವು ಕ್ಲೂಸ್ ಅನ್ನ ಕೊಟ್ಟಿದೆ. ಲಗ್ನ ಸ್ಟ್ರಾಂಗ್ ಅಂಡ್ ಸೆವೆಂತ್ ಹೌಸ್ ವೀಕ್ ಅಂತ ಬಂದಾಗ ಇಂಡಿವಿಜುವಲ್ಸ್ ಬಲ ಜಾಸ್ತಿ ಆಗುತ್ತೆ, ಸ್ಪೌಸ್ ಬಲ ಕಮ್ಮಿ ಆಗುತ್ತೆ. ಸೆವೆಂತ್ ಹೌಸ್ ಸ್ಟ್ರಾಂಗ್ ಅಂಡ್ ಲಗ್ನ ವೀಕ್ ಅಂತ ಬಂದಾಗ ಸ್ಪೌಸ್ ಬಲ ಜಾಸ್ತಿ ಆಗುತ್ತೆ, ಇಂಡಿವಿಜುವಲ್ ಸ್ಟ್ರೆಂತ್ ಕಮ್ಮಿ ಆಗುತ್ತೆ. ಬೋತ್ ಲಗ್ನ ಅಂಡ್ ಸೆವೆಂತ್ ಹೌಸ್ ಸ್ಟ್ರಾಂಗ್ ಅಂತ ಬಂದಾಗ ಇಬ್ಬರದು ಬಲ ಇರುತ್ತೆ, ಎರಡೂ ವೀಕ್ ಆದಾಗ ಇಬ್ಬರದು ವೀಕ್ ಇರುತ್ತೆ. ಈ ಎಲ್ಲ ಕಂಡೀಷನ್ನಲ್ಲೂ ಏನಾಗುತ್ತೆ, ಇಂಟರ್ ರಿಲೇಷನ್ಶಿಪ್ ಮೇಲೆ ಎಲ್ಲ ಡಿಪೆಂಡ್ ಆಗುತ್ತೆ. ಅಫ್ಲಿಕ್ಷನ್ಸ್ ಅಂತ ಬಂದಾಗ ಇಲ್ಲಿ ಬರೀ ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಬಗ್ಗೆ ಮಾತ್ರ ಮಾತಾಡಿದ್ದೀವಿ ನಾವು. ಯಾವುದೇ ಸ್ಟ್ರೆಂತ್ ಅಥವಾ ವೀಕ್ನೆಸ್ ಇದ್ರೂ ಕೂಡ ಅಫ್ಲಿಕ್ಷನ್ಸ್ ಆರ್ ಕೇಪಬಲ್ ಆಫ್ ಐದರ್ ಸಪೋರ್ಟಿಂಗ್ ದಿಸ್ ಆರ್ ಚೇಂಜಿಂಗ್ ದಿಸ್. ಗ್ರಹಗಳ ಸಂಬಂಧದಲ್ಲಿ ನಾವು ಡೀಟೇಲ್ ಆಗಿ ಅನಲೈಸ್ ಮಾಡಿದ್ರೆ ಮಾತ್ರ ಒಂದು ಕಾನ್ಸೆಪ್ಟ್ ಡಿರೈವ್ ಮಾಡ್ಬೋದು.
ಇಲ್ಲಿ ಲಗ್ನ ಅಂಡ್ ಸೆವೆಂತ್ ಲಾರ್ಡ್ಸ್ ಇನ್ ಮ್ಯೂಚುವಲ್ ರಿಲೇಶನ್ಶಿಪ್ ಅಂತೇಳಿ ನೆಕ್ಸ್ಟ್ ಚಾರ್ಟ್ ಹೋದ ಪ್ರೀವಿಯಸ್ ಚಾರ್ಟ್ ಹೋಗಿ. ಸೊ ಅಫ್ಲಿಕ್ಷನ್ ಅನ್ನೋ ದೃಷ್ಟಿಯಲ್ಲಿ ಬಂದಾಗ ಲಗ್ನ ಅಫ್ಲಿಕ್ಟೆಡ್, ಸೆವೆಂತ್ ಹೌಸ್ ಅಫ್ಲಿಕ್ಟೆಡ್, ಬೋತ್ ಆರ್ ಅಫ್ಲಿಕ್ಟೆಡ್, ಬೋತ್ ಆರ್ ನಾಟ್ ಅಫ್ಲಿಕ್ಟೆಡ್. ಸೊ ಐಡಿಯಲ್ ಕಂಡೀಷನ್ ಬೋತ್ ನಾಟ್ ಅಫ್ಲಿಕ್ಟೆಡ್ ಅನ್ನೋದು ಐಡಿಯಲ್ ಕಂಡೀಷನ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಲಗ್ನ ಮತ್ತೆ ಕಂಜಂಕ್ಷನ್ ಬಂದಾಗ ಎರಡು ಗ್ರಹಗಳ ಲಗ್ನಾಧಿಪತಿ ಮತ್ತೆ ಸೆವೆಂತ್ ಲಾರ್ಡ್ ಎರಡಕ್ಕೂ ಕಂಜಂಕ್ಷನ್ ಬಂದಾಗ, ಕಂಜಂಕ್ಷನ್ ಲಗ್ನದಲ್ಲೇ ಇರ್ಬೋದು, ಸೆವೆಂತ್ ಹೌಸಲ್ಲಿ ಇರ್ಬೋದು, ಆರ್ ಎನಿವೇರ್ ಇರ್ಬೋದು. ಸೊ ಕಂಜಂಕ್ಷನ್ ಅಂತ ಬಂದಾಗ ಯಾವ್ದಾದ್ರು ಒಂದು ರೀತಿಯಲ್ಲಿ ಇಬ್ಬರಿಗೂ ಹತ್ತಿರದ ನಂಟು ಅಂತ ಹೇಳಿದಾಗ ಮ್ಯೂಚುವಲ್ ರಿಲೇಶನ್ಶಿಪ್ ಅಕ್ಸೆಪ್ಟಬಲ್ ಲೆವೆಲ್ಸ್ ಅಲ್ಲಿ ಇರುತ್ತೆ ಅಫ್ಲಿಕ್ಷನ್ ಇಲ್ಲದೆ ಇರೋ ಪಕ್ಷದಲ್ಲಿ. ಸೊ ಲಗ್ನ ಅಥವಾ ಸೆವೆಂತ್ ಹೌಸಲ್ಲಿ ಇದ್ದಾಗ, ಆದರೆ ಎನಿವೇರ್ ಬಂದರೂ ಕೂಡ ಸಮ್ ಸಾರ್ಟ್ ಆಫ್ ವರ್ಕಿಂಗ್ ರಿಲೇಶನ್ಶಿಪ್ ಇಸ್ ಆಲ್ವೇಸ್ ಗ್ಯಾರಂಟಿಡ್ ಅನ್ನೋದು ಬೇಸಿಕ್ ಅಫ್ಲಿಕ್ಷನ್ ಇಲ್ಲದೆ ಇದ್ದಾಗ. ಈಗ ಲಗ್ನ ಲಾರ್ಡ್ ಸೆವೆಂತ್ ಹೌಸಲ್ಲಿ ಇದ್ರೆ ದ ನೇಟಿವ್ ವಿಲ್ ಅಡ್ಜಸ್ಟ್ ಟು ದ ಸ್ಪೌಸ್, ಅಥವಾ ಸೆವೆಂತ್ ಲಾರ್ಡ್ ಲಗ್ನದಲ್ಲಿದ್ದರೆ ದಿ ಸ್ಪೌಸ್ ವಿಲ್ ಅಡ್ಜಸ್ಟ್ ಟು ದ ನೇಟಿವ್. ಲಗ್ನ ಲಾರ್ಡ್ ಲಗ್ನದಲ್ಲೇ ಇದ್ರೆ ಅವ್ರು ಇಂಡಿಪೆಂಡೆಂಟ್ ಆಗಿ ಥಿಂಕ್ ಮಾಡ್ತಾರೆ, ಸೆವೆಂತ್ ಲಾರ್ಡ್ ಸೆವೆಂತ್ ಅಲ್ಲೇ ಇತ್ತು ಅಂದ್ರೆ ಅವ್ರು ಇಂಡಿಪೆಂಡೆಂಟ್ ಆಗಿ ಥಿಂಕ್ ಮಾಡ್ತಾರೆ. ಎರಡು ಭಾವಗಳು ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ. ಲಗ್ನ ಮತ್ತೆ ಸೆವೆಂತ್ ಹೌಸ್ಗೆ ಪರಸ್ಪರ ಸಂಬಂಧಗಳಿದ್ದಾಗ, ಸಂಬಂಧ ಅಂತ ಬಂದಾಗ ಇಲ್ಲಿ ಆಸ್ಪೆಕ್ಟ್, ಪರಿವರ್ತನಾ ಕೇಂದ್ರ, ತ್ರಿಕೋಣ ಇವೆಲ್ಲ ಸಂಬಂಧಗಳೆಲ್ಲ ಬಂದಾಗ ರಿಲೇಶನ್ಶಿಪ್ ಯಾವುದೇ ಥರದ ರಿಲೇಶನ್ಶಿಪ್ ಜನರೇಟ್ ಆದರೂ ಕೂಡ ಹಾರೋಸ್ಕೋಪ್ನಲ್ಲಿ ರಿಲೇಶನ್ಶಿಪ್ ವಿಲ್ ಬಿ ಆಕ್ಸೆಪ್ಟಬಲ್. ಇದು ಬೇಸಿಕ್ ಥಿಂಕಿಂಗ್ ಇಲ್ಲಿ. ಬಟ್ ಲಗ್ನ ಅಂಡ್ ಸೆವೆಂತ್ ಹೌಸ್ ಮಿಕ್ಸ್ಡ್ ಇನ್ಫ್ಲೂಯೆನ್ಸಸ್ ಇದ್ದಾಗ ಅಗೈನ್ ಹಾರೋಸ್ಕೋಪ್ನಲ್ಲಿ ಮಿಕ್ಸೆಡ್ ರಿಸಲ್ಟ್ಸ್ ಬರುತ್ತೆ. ಕೆಲವು ಸಂದರ್ಭಗಳಲ್ಲಿ ಒಳ್ಳೆಯದಿರ್ಬೋದು, ಕೆಲವು ಸಂದರ್ಭಗಳಲ್ಲಿ ಕೆಟ್ಟದ್ದಿರ್ಬೋದು, ಕೆಲವೊಮ್ಮೆ ಅಡ್ಜಸ್ಟ್ ಮಾಡ್ಕೋಬೋದು, ಕೆಲವೊಮ್ಮೆ ಜಗಳಗಳಾಗ್ಬೋದು, ಮತ್ತೆ ಸರಿಯಾಗ್ಬೋದು. ಈ ಥರದ್ದೆಲ್ಲ ಮಿಕ್ಸೆಡ್ ರಿಲೇಶನ್ಶಿಪ್ಸಲ್ಲಿ ಬರುತ್ತೆ. ಈಗ ಸೆವೆಂತ್ ಹೌಸ್ ಆರ್ ಸೆವೆಂತ್ ಲಾರ್ಡ್ ಸ್ಟ್ರಾಂಗ್ಲಿ ಅಫ್ಲಿಕ್ಟೆಡ್, ಸೆವೆಂತ್ ಆರ್ ಇನ್ಫ್ಲೂಯೆನ್ಸ್ಡ್ ಬೈ ಸಿಕ್ಸ್ತ್ ಹೌಸ್, ಸಿಕ್ಸ್ತ್ ಲಾರ್ಡ್ ಅಂತ ಬಂದಾಗ ಇಟ್ ಬಿಕಮ್ಸ್ ಎ ಡಿಫಿಕಲ್ಟ್ ಸಿಚುಯೇಷನ್ ಇನ್ ದ ಹಾರೋಸ್ಕೋಪ್. ಯಾಕಂದರೆ ಲಾಸ್ ಆಫ್ ಮ್ಯಾರೇಜ್, ಈ ರಿಲೇಶನ್ಶಿಪ್ ಇಟ್ಸಲ್ ಒಂಥರ ತೊಂದರೆಗೆ ಈಡಾಗುವಂಥ ಚಾನ್ಸಸ್ ಇರುತ್ತೆ. ದಟ್ ಈಸ್ ದಿ ಬೇಸಿಕ್. ಒಂದು ಜನರಲ್ ಆಗಿ ಒಂದು ಚಾರ್ಟ್ ಅನ್ನು ತಗೊಂಡಾಗ ವಿ ಶುಡ್ ಬಿ ಇನ್ ಅ ಪೊಸಿಷನ್ ಟು ಚೆಕ್ ದೀಸ್ ಏರಿಯಾಸ್ ಕಂಫರ್ಟಬ್ಲಿ ಅನ್ನೋದು ಇದು ಪಾಯಿಂಟ್ ಇದೆ. ಈ ಐಡಿಯಾನ ಯೂಸ್ ಮಾಡ್ಕೊಂಡು ಒಂದು ಎಕ್ಸಾಂಪಲ್ ಚಾರ್ಟ್ ಅನ್ನು ನೋಡೋಣ. ನೆಕ್ಸ್ಟ್ ಈ ಜಾತಕ ನೋಡ್ರಿ. ಈ ಜಾತಕದಲ್ಲಿ ನೀವು ಕನ್ವೆನ್ಷನಲ್ ಮೆಥಡಲ್ಲಿ ಈ ಜಾತಕ ನೋಡಿಕೊಂಡ್ರೆ ಕಾನ್ಸೆಪ್ಟ್ ಎಲ್ಲವೂ ಕೂಡ ಒಂದು ಲಗ್ನ ಮತ್ತು ಸಪ್ತಮ ಭಾವದಲ್ಲಿ, ಲಗ್ನದಲ್ಲಿ 4 ಗ್ರಹಗಳು, ಸಪ್ತಮ ಭಾವದಲ್ಲಿ 1 ಗ್ರಹ, 5 ಗ್ರಹಗಳಲ್ಲಿದೆ. ಮತ್ತು ಲಗ್ನಗೆ 2 ಪಕ್ಕದಲ್ಲಿ, ಒಂದು ಕಡೆ ಶುಕ್ರ, ಇನ್ನೊಂದು ಕಡೆ ಕುಜ. ಸೊ ಲಗ್ನ ಅನ್ನೋ ಕಾನ್ಸೆಪ್ಟಲ್ಲಿ 1/7 ಅಂತ ತಗೊಂಡ್ರೆ ಆಲ್ಮೋಸ್ಟ್ ಆಲ್ ಪ್ಲಾನೆಟ್ಸ್ ಆರ್ ಅರೌಂಡ್ 1/7 ಎಕ್ಸೆಪ್ಟ್ ರಾಹು ಕೇತು. ಸೊ ಈ ಕಂಡೀಷನ್ನಲ್ಲಿ ನಾವು ರಿಸಲ್ಟನ್ನು ಹೇಗೆ ಡಿಕೋಡ್ ಮಾಡಬೇಕು, ದಟ್ ಇಸ್ ದಿ ಇಶ್ಯೂ. ಈಗ ಫಸ್ಟ್ ಲಗ್ನವನ್ನು ನೋಡೋಣ. ಲಗ್ನವನ್ನು ನೀವು ನೋಡೋದಾದ್ರೆ ಲಗ್ನ ಪಾಯಿಂಟ್ ಡಿಗ್ರಿಯನ್ನು ನೋಡಿ. 17 ಡಿಗ್ರೀಸ್ 36 ಮಿನಿಟ್ಸ್ ಲಗ್ನ ಡಿಗ್ರಿ ಇದೆ. ಆ ಲಗ್ನಕ್ಕೆ 2 ಕಡೆ ರಿಮೈನಿಂಗ್ ಪ್ಲಾನೆಟ್ಸ್ ಇದೆ. ದ ಪ್ಲಾನೆಟ್ಸ್ ಆರ್ ವೆರಿ ಕ್ಲೋಸ್ ಟು ದಿ ಮಿಡ್ ಪಾಯಿಂಟ್ ಆಫ್ ದ ಭಾವ. ಅದೇನು ಮಿಡ್ ಪಾಯಿಂಟ್ ಅಂತ ತಗೊಂಡಿದ್ದೀವಿ. 14 ಡಿಗ್ರೀಸ್, 12 ಡಿಗ್ರೀಸ್, 10 ಡಿಗ್ರೀಸ್ ಒನ್ ಸೈಡ್, 20 ಡಿಗ್ರೀಸ್ ಅನದರ್ ಸೈಡ್. ದಟ್ ಮೀನ್ಸ್ ಆಲ್ ದ 4 ಪ್ಲಾನೆಟ್ಸ್, ಲಗ್ನದಲ್ಲಿರುವಂಥ 4 ಗ್ರಹಗಳು ಕೂಡ ಲಗ್ನದ ಮೇಲೆ ಖಂಡಿತ ಪ್ರಭಾವವನ್ನು ಬೀರುತ್ತೆ. ನಾವು ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನೋಡಬೇಕು. ಅಂದಾಗ ಯಾವ ಪ್ಲಾನೆಟಿಂದ ಯಾವ ಥರದ ಪ್ರಭಾವ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್. ಈಗ ನಾವು ದಿಗ್ಬಲ ಅಂತ ಹೇಳಿದಾಗ ಮರ್ಕರಿ ಮತ್ತು ಜುಪಿಟರ್ ದಿಗ್ಬಲ ಇರುತ್ತೆ. ಈಗ ಸೂರ್ಯ ಅಂತ ತಗೊಂಡಾಗ ಬಾಧಕಾಧಿಪತಿ ನೀಚ ಸ್ಥಾನದಲ್ಲಿ ಬಂತು ಅಂತ ಲೆಕ್ಕ. ಸೊ ಬಾಧಕಾಧಿಪತಿ ನೀಚ ಆದರೆ ಒಂಥರ ಒಳ್ಳೆಯದೇ ಅನ್ನೋ ಕಾನ್ಸೆಪ್ಟನ್ನು ಕೂಡ ತಗೋಬೇಕು. ಮತ್ತು ಚಂದ್ರ ಕಂಬಷನ್ ಇರುತ್ತಾ ಇಲ್ವಾ ಚಂದ್ರನಿಗೆ? ಸೊ ನಾರ್ಮಲಿ ವಿ ಡು ನಾಟ್ ಟೇಕ್ ಕಂಬಷನ್ ಟು ಚಂದ್ರ. ದರ್ ಇಸ್ ಅಗೇನ್ ಒಪಿನಿಯನ್ ಡಿಫ್ರೆನ್ಸ್ ಇರುತ್ತೆ. ಚಂದ್ರ ಮತ್ತು ಸೂರ್ಯ ಒಟ್ಟಿಗೆ ಸೇರಿದರೆ ನಾವು ಯೋಗ ಅನ್ನೋ ಕಾನ್ಸೆಪ್ಟನ್ನು ತಗೊಳ್ತೀವಿ. ಇಲ್ಲಿ ಅಸೆಂಡೆಂಟ್ ಸೂರ್ಯ ಮತ್ತು ಚಂದ್ರ 3 ಒಟ್ಟಿಗೆ ಬರೋದ್ರಿಂದಾಗಿ ಇದು ಆ ಇಂಡಿವಿಜುವಲ್ನ ಪೂರ್ವ ಕರ್ಮದ ಸಂಬಂಧ, ಋಣಾನುಬಂಧ ಅಂತ ನಾವೇನು ಹೇಳ್ಕೊತೀವಿ ನಾವು ಸುದರ್ಶನ ಚಕ್ರ ಪದ್ಧತಿಯಲ್ಲಿ. ಆ ಸೂರ್ಯ ಮತ್ತು ಚಂದ್ರ ಮತ್ತು ಲಗ್ನ ಎಲ್ಲವೂ ಒಂದೇ ರಾಶಿಯಲ್ಲಿ ಬಂದಿರೋದ್ರಿಂದಾಗಿ ಇದು ಪೂರ್ವ ಕರ್ಮದ ಸಂಬಂಧದಿಂದ ಅವರಿಗೆ ಎಲ್ಲವೂ ನಡೆಯುತ್ತೆ ಅನ್ನೋದನ್ನು ಫಸ್ಟ್ ಲೆವೆಲಲ್ಲಿ ಲಗ್ನದ ಮೇಲೆ ನೋಡೋದು. ಇನ್ನೊಂದು ಕಾನ್ಸೆಪ್ಟ್ ಏನಪ್ಪ ಅಂತ ಹೇಳಿದ್ರೆ, ಸೂರ್ಯ, ಚಂದ್ರ ಮತ್ತು ಗುರು, ಆ 3 ಗ್ರಹಗಳು ಫ್ರೆಂಡ್ಸ್ ಆಗ್ತಾರೆ. ಅಲ್ಲಿ ಬುಧ ಇಫ್ ಯು ಟೇಕ್ ನಮಗೆ ಶುಭ ಸಂಬಂಧ ಅನ್ನೋ ಕಾನ್ಸೆಪ್ಟಲ್ಲಿ ಈ ಹಾರೋಸ್ಕೋಪ್ಗೆ ತಗೊಳ್ಳೋದು.
ಬಿಕಾಸ್ ಇಟ್ ಈಸ್ ಗುರು ಅಂತರದಲ್ಲಿ 3 ಮತ್ತು 6ನೇ ಅಧಿಪತಿ ಅಂತ ತಗೊಂಡ್ರು ಕೂಡ ನ್ಯಾಚುರಲ್ ಬೆನಿಫಿಟ್ ಅಂತ ತಗೊಳ್ತೀವಿ. ಸೂರ್ಯ ಮತ್ತು ಚಂದ್ರ ಲಗ್ನಕ್ಕೆ 10 ಮತ್ತು 11ನೇ ಮನೆ ಅಧಿಪತಿಗಳಾಗಿ ಫ್ರೆಂಡ್ಲಿ ರಿಲೇಷನ್ಶಿಪ್ ಎಲ್ಲ ಬರುತ್ತೆ. ಬುಧನಿಗೆ ಮತ್ತೆ 9ನೇ ಮನೆ ಅಧಿಪತಿ 12ನೇ ಮನೆ ಅಧಿಪತಿ ಬರೋದ್ರಿಂದಾಗಿ ಕೆಲವು ಮಿಕ್ಸೆಡ್ ರಿಸಲ್ಟ್ಸ್ ಎಲ್ಲ ಕೂಡ ಇರಲಿಕ್ಕೆ ಇದರಲ್ಲಿ ಸಾಧ್ಯ ಇರುತ್ತೆ. ಜನರಲಿ ಇಟ್ ಮೇ ಬಿ ಎ ವರ್ಕಿಂಗ್ ಬೆನಿಫಿಟ್ ರಿಲೇಷನ್ಶಿಪ್ ಸೋ ಫಾರ್ ಆಸ್ ದಿ ಪ್ಲಾನೆಟ್ಸ್ ಆರ್ ಕನ್ಸರ್ನ್. ಈ ಎಲ್ಲ ಗ್ರಹಗಳು ಕೂಡ 7th ಹೌಸ್ ಅನ್ನು ನೋಡುತ್ತೆ. ಒಂದು. ಎರಡನೇದಾಗಿ 4th and 5th ಲಾರ್ಡ್, ಈಗ ನಾವು 7th ಹೌಸ್ಗೆ ನಮ್ಮ ಕಾನ್ಸಂಟ್ರೇಷನ್ ಅನ್ನು ಶಿಫ್ಟ್ ಮಾಡಿದ್ರೆ 4th and 5th ಲಾರ್ಡ್ ಯೋಗಕಾರಕ ಅಂತ ನಾವೇನು ಹೇಳ್ಕೊತೀವಿ ತುಲಾ ಲಗ್ನಕ್ಕೆ, ಆ ಯೋಗಕಾರಕ ಮೇಷದಲ್ಲಿದೆ. ಸೊ ಮೇಷದಲ್ಲಿ ನೀಚ ಸ್ಥಾನ, ಅದರ ಸಪ್ತಮ ಸ್ಥಾನದಲ್ಲಿ ದಿಗ್ಬಲ. ಬಟ್ ನೀಚ ಸ್ಥಾನದಲ್ಲಿ ಗ್ರಹ ವಕ್ರಿ ಇದೆ. ಸೊ ನೀಚ ಸ್ಥಾನದಲ್ಲಿ ವಕ್ರಿ ಗ್ರಹ ಅಂತ ಬಂದಾಗ ಉತ್ತರ ಕಾಲವೃತ್ತದ ರೂಲ್ಸ್ ಅನ್ನು ನೋಡಿದ್ರೆ ಅದು ಉಚ್ಚ ಸ್ಥಾನದ ಫಲವನ್ನು ಕೊಡುತ್ತೆ. ಅಂದಾಗ ಸಿಂಗಲ್ ಪ್ಲಾನೆಟ್ ಅವೈಲೇಬಲ್ ಇನ್ 7th ಹೌಸ್, ಯೋಗಕಾರಕ 4th and 5th ಲಾರ್ಡ್ ಇನ್ 7th ಹೌಸ್ ಇನ್ ನೀಚ with Digbala but Vakri, it is capable of giving yoga in 7th house rather than afflicting the 7th house because of the presence of a natural malefic. ನ್ಯಾಚುರಲ್ ಮ್ಯಾಲಿಫಿಕ್ ಬೇರೆ ಥರದ ರಿಸಲ್ಟ್ಸ್ ಅನ್ನು ಖಂಡಿತ ಕೊಡುತ್ತೆ. ಶನಿ ತನ್ನ ಪ್ರಭಾವವನ್ನು ಬಿಡುವುದಿಲ್ಲ. ಆಸ್ ಇಟ್ ಈಸ್ ಇಟ್ ವಿಲ್ ಬಿ ಸಟರ್ಲಿ ದೇರ್. ಸೊ ಏಜ್ ಗ್ಯಾಪ್ ಇವೆಲ್ಲ ವ್ಯತ್ಯಾಸಗಳು ಖಂಡಿತ ಬಂದೇ ಬರುತ್ತೆ. ನಾವು ಈಗೇನು more than 8 years ಏಜ್ ಗ್ಯಾಪ್ 7th ಹೌಸಲ್ಲಿ ಶನಿ ಬಂತು ಅಂದರೆ more than 8 years ಅಂತ ಹೇಳ್ತೀವಿ. ಅವೆಲ್ಲ ಏಜ್ ಗ್ಯಾಪ್ ಎಲ್ಲ ಬರುವಂಥದ್ದಾಗಲಿ, ವಕ್ರಿ ಗ್ರಹ 7ನೇ ಮನೆಯಲ್ಲಿ ಇರೋದ್ರಿಂದಾಗಿ ಹಸ್ಬೆಂಡನ್ನ ಯಾವಾಗ ನೋಡಿದ್ರು ಇವ್ರು ಪೀಡಿಸ್ತಾ ಇರ್ತಾರೆ ಅನ್ನೋಂಥ ಒಂದು ಫೀಲಿಂಗ್ ಬರೋದಾಗಲಿ, ಲೇಡೀಸ್ ಚಾರ್ಟ್ ಯಾವಾಗಲೂ ಪೀಡಿಸ್ತಾ ಇರ್ತಾರೆ ಅನ್ನುವಂಥ ಫೀಲಿಂಗ್ ಬರೋದಾಗಲಿ, ಇವೆಲ್ಲ ಪ್ರಭಾವಗಳೆಲ್ಲ ಇದ್ರೂ ಕೂಡ ಆಲ್ವೇಸ್ ದಿ ಹಸ್ಬೆಂಡ್ ಇಸ್ ಸೀನ್ ಆಸ್ ಅ ಬೆನಿಫಿಟ್ ಪರ್ಸನ್ ವಿತ್ ಆಲ್ ದಿ ಡಿಫಿಕಲ್ಟೀಸ್. ಪರ್ಸನ್ ಇಸ್ ಅಕ್ಸೆಪ್ಟಬಲ್ ಲಿಮಿಟ್ಸ್ನಲ್ಲಿ ಇವ್ರು ಒಪ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ, ಈ ಮನುಷ್ಯ ಒಳ್ಳೆ ಒಂದು ರಿಲೇಷನ್ಶಿಪ್ಪಲ್ಲಿ ನಡೆಯುತ್ತೆ. ಬಟ್ ತುಂಬಾ ಮಿಕ್ಸಡ್ ರಿಸಲ್ಟ್ಸ್ ನೀವೀಗ ಇದನ್ನೆಲ್ಲ ನೋಡ್ಬೋದು. ಬುಧ ಮತ್ತು ಗುರು ಎಲ್ಲ ಕೂಡ ನೀಚದ ಚಂದ್ರ ಮತ್ತು ಸೂರ್ಯನ ಜೊತೆಗೆ ಇವೆಲ್ಲ 5 ಗ್ರಹಗಳು ತುಂಬ ಮಿಕ್ಸಡ್ ಇನ್ಫ್ಲೂಯೆನ್ಸ್ನಲ್ಲಿ ಇರೋದ್ರಿಂದಾಗಿ ರಿಲೇಷನ್ಶಿಪ್ ಸ್ಮೂತ್ ಅನ್ನೋ ಕಾನ್ಸೆಪ್ಟ್ಗಿಂತ ಒಂದು ಸ್ಮಾಲ್ ಬಿಕರಿಂಗ್ಸ್ ಆಗಲಿ, ಇಂಟ್ರಾಕ್ಷನಲ್ ಇಶ್ಯೂಸ್ ಆಗಲಿ ಎಲ್ಲವೂ ಬರುತ್ತೆ. ಆದರೆ ಎಲ್ಲವೂ ಬಂದರೂ ಕೂಡ ಮ್ಯಾರೇಜ್ ವಿಲ್ ಕಂಟಿನ್ಯೂ ಟು ಬಿ ವರ್ಕಿಂಗ್ ರಿಲೇಷನ್ಶಿಪ್. ಅಲ್ಟಿಮೇಟ್ಲಿ ಲಗ್ನಾಧಿಪತಿ ಸಪ್ತಮಾಧಿಪತಿ ಅಲ್ಲಿ ಸಂಬಂಧ ಅನ್ನೋ ದೃಷ್ಟಿಯಲ್ಲಿ ಹೋದರೆ ಲಗ್ನಕ್ಕೆ ಸಂಬಂಧ ಇಲ್ಲ. ಲಗ್ನಾಧಿಪತಿಗೆ ಶುಕ್ರ ನೋಡ್ಬೋದು, ಸಂಧಿಯಲ್ಲಿ ವಕ್ರಿಯಾಗಿದೆ. ಸೊ ಸಂಧಿಯಲ್ಲಿ ವಕ್ರಿಯಾಗಿರೋದ್ರಿಂದ ಲಗ್ನದ ಸಂಬಂಧ ಸ್ವಲ್ಪ ಹಿಂದೆ ಬಂದು ರಿಸಲ್ಟನ್ನು ಕೊಡುತ್ತೆ ಅಂತ ತಗೊಂಡ್ರೆ, ಶುಕ್ರನ ಸಂಬಂಧ ಸ್ವಲ್ಪ ಲಗ್ನಕ್ಕೆ ಬರೋದ್ರಿಂದಾಗಿ ಇಂಡಿಪೆಂಡೆಂಟ್ ಆಗಿ ನೇಟಿವ್ ವಿಲ್ ಬಿ ಇನ್ ಅ ಪೊಸಿಷನ್ ಟು ಮ್ಯಾನೇಜ್ ದಿ ಹೋಲ್ ಅಫೇರ್ಸ್. ಸೊ ರಿಲೇಷನ್ಶಿಪ್ ವಿಲ್ ರನ್ ವಿತ್ ಸ್ಮಾಲ್ ಡಿಫಿಕಲ್ಟೀಸ್. ದಟ್ ಇಸ್ ದ ಬೇಸಿಕ್ ಕಾನ್ಸೆಪ್ಟ್. ಅದು ಇನ್ನೊಂದು ಚಾರ್ಟ್ ಮಾಡಿ. One more chart. Okay. One more chart. This is the husband of that lady. You can see the date of birth difference. That is 1970 and that is 1959. Approximately 11 years age gap because of retrograde Saturn in 7th house. That too retrograde Saturn working as a yoga karaka for the lagna. Then ascendant is Mesha, Samasaptaka lagna, Mesha to Tula. And in the chart you see there is Sun, Mars and Moon. 3 ಗ್ರಹಗಳು ಸಪ್ತಮ ಭಾವದಲ್ಲಿ ಲಗ್ನಾಧಿಪತಿ ಲಗ್ನವನ್ನು ನೋಡುತ್ತೆ. ಅದರ ಜೊತೆಗೆ ನಾವು ಇನ್ನೊಂದು ಕಾನ್ಸೆಪ್ಟ್ ಅನ್ನು ನೋಡಬೇಕಿಲ್ಲಿ. 5th and 7th ಲಾರ್ಡ್, ದಟ್ ಇಸ್ ಅ ಪರಿವರ್ತನ. ಅಂದರೆ ದಿಸ್ ಪರ್ಟಿಕ್ಯುಲರ್ ಮ್ಯಾನ್ ಹ್ಯಾಸ್ ಎ ಯೋಗ, ಪರಿವರ್ತನೆ ಯೋಗ 5 ಮತ್ತು 7ರಲ್ಲಿ ಇರೋದ್ರಿಂದಾಗಿ, ಆ ಶುಕ್ರ 11ನೇ ಮನೆಯನ್ನು ನೋಡೋದ್ರಿಂದಾಗಿ, ಲಗ್ನಾಧಿಪತಿ 7th ಹೌಸಲ್ಲೇ ಬಂದಿರೋದ್ರಿಂದಾಗಿ, even if the spouse quarrels, this man tries to adjust. 7ನೇ ಮನೆಯಲ್ಲಿ ಬಂದು ಲಗ್ನಾಧಿಪತಿ ಕುಂತಿರೋದ್ರಿಂದ ಅವ್ರು ಕ್ವಾರಲ್ ಮಾಡಿದ್ರು ಕೂಡ he will try to adjust. ಆದರೆ ಲಗ್ನದಲ್ಲಿರುವಂಥ ಸಪರೇಟಿವ್ ಪ್ಲಾನೆಟ್ಸ್ ಅಂತ ನಾವು ಹೇಳಿದ್ವಲ್ಲ, ಸೂರ್ಯ ಮತ್ತು ಕುಜ, ಆ ಚಂದ್ರನ ಮೇಲೆ ಪ್ರಭಾವ ಕೊಡೋದ್ರಿಂದಾಗಿ ಗಲಾಟೆಗಳಾಗೋದಂತೂ ಖಂಡಿತ. ಅದರಲ್ಲಂತೂ ಎಕ್ಸ್ಪೆಕ್ಟ್ ಕಾಂಪ್ರಮೈಸ್ ಇರೋದಿಲ್ಲ. ಗಲಾಟೆಗಳಾಗಿ ಮತ್ತೆ ಕೊನೆಯಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಪ್ಯಾಚ್ ಅಪ್ ಮಾಡ್ಕೊಂಡು. ಸೊ ರಿಲೇಷನ್ಶಿಪ್ ಅನ್ನೋ ದೃಷ್ಟಿಯಲ್ಲಿ ಬರೀ ಇಂಡಿವಿಜುವಲ್ ಚಾರ್ಟ್ ಅನ್ನು ತಗೊಂಡಾಗ 7th ಹೌಸ್ ರಿಲೇಷನ್ಶಿಪ್ ಅಲ್ಲೇ ತಗೊಂಡಾಗ ಲಗ್ನಾಧಿಪತಿ
ಲಗ್ನಾಧಿಪತಿ ಲಗ್ನವನ್ನು ನೋಡೋದ್ರಿಂದ ಈ ಮನುಷ್ಯ ಅಡ್ಜಸ್ಟ್ ಮಾಡ್ಕೊತಾನೆ ಅನ್ನೋ ಒಂದು ಅಡಿಷನಲ್ ಕಾನ್ಸೆಪ್ಟ್ ಅನ್ನು ಇದರಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಇರುತ್ತೆ. ಬರೀ 7th ಹೌಸ್ ಅಂತ ನೀವು ಇಂಡಿವಿಜುವಲ್ ಆಗಿ ಐಡೆಂಟಿಫೈ ಮಾಡಿದಾಗ ಸಪರೇಟಿಂಗ್ ಪ್ಲಾನೆಟ್ 7th ಹೌಸ್ ಅಲ್ಲಿ ನಿಮಗೆ ಮ್ಯಾರೇಜ್ ಫೇಲ್ ಆಗೋ ಚಾನ್ಸಸ್ ಇರುತ್ತೆ ಅನ್ನೋ ಡಿಸಿಷನ್ ಅನ್ನು ತಗೋಬೇಕಾಗುತ್ತೆ. ಆ ಪರಿವರ್ತನಾ, ಬೆನಿಫಿಕ್ ಇನ್ಫ್ಲೂಯೆನ್ಸ್ ಆಫ್ ಶುಕ್ರ, ಇವೆಲ್ಲವೂ ಕೂಡ ಆ ಹಾರೋಸ್ಕೋಪ್ ಅನ್ನು ಸೇವ್ ಮಾಡುತ್ತೆ ಅನ್ನೋದನ್ನ ನಾವು ಮ್ಯಾರಿಂಗ್ ಆಪೋಸಿಟ್ ಹೌಸಸ್ನಿಂದ ಕ್ಯಾಪ್ಚರ್ ಮಾಡ್ಬೋದು. ಸೊ ದಿಸ್ ಈಸ್ ಬೇಸಿಕಲಿ ಇವತ್ತಿಗೆ ವಾಟ್ ಐ ಜಸ್ಟ್ ವಾಂಟೆಡ್ ಟು ಪ್ರೆಸೆಂಟ್. ನೆಕ್ಸ್ಟ್ 2 more 8 ಇದನ್ನೆಲ್ಲ ಮತ್ತೆ ಮುಂದಕ್ಕೆ ಐ ಟ್ರೈ ಟು ಪ್ರೆಸೆಂಟ್ ವೆನ್ ದಿ ಆಪರ್ಚುನಿಟಿ ಕಮ್ಸ್. Thank you for patient hearing. Thank you. I thank